ಹಾಗೆ ಸಂಸ್ಕೃತಿ ಕೂಡ ಅಂಥದ್ದೇ ಒಂದು ತರಲೆ ಪದ. ಸಂಸ್ಕೃತಿಯಿಂದ ಎಲ್ಲ ಗೊತ್ತು ಅನ್ನೋಂಗೆ ಮಾತಾಡ್ತೀವಿ, ಬಟ್ ಸಂಸ್ಕೃತಿ ಅಂದರೆ ಏನು ಅಂತ ಕೇಳಿದರೆ ಎಲ್ಲರೂ ಒಪ್ಪುವಂಥ ಒಂದು ಡೆಫಿನೇಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಈ ವಿಷಯ ಇದೆಯಲ್ಲ, ಅನುವಾದದ ಸಾಂಸ್ಕೃತಿಕ ಮುಖ, ಇದರ ಬಗ್ಗೆ ನನಗೇನೋ ಗೊತ್ತಿದೆ ನಿಮಗೆ ಹೇಳ್ತೀನಿ ಅಂತಲ್ಲ. ಇದು ಬಹಳ ತೊಡಕಿನ ವಿಷಯ ಅಂತ ನನಗೆ ಗೊತ್ತು. ಇದ್ರ ಬಗ್ಗೆ ಒಂದು ದೊಡ್ಡ ಪುಸ್ತಕನೇ ಬರೀಬಹುದಾದಷ್ಟು ಚರ್ಚೆಗಳು ನಡೆದಿದ್ದಾವೆ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಾನೇ ಯೋಚನೆ ಮಾಡಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಲ್ಲಿ ನಿಂತಿದ್ದೀನಿ. ನಿಮಗೆ ಹೀಗೆ ಅಂತ ಹೇಳೋದಕ್ಕೋಸ್ಕರ ಖಂಡಿತ ಅಲ್ಲ. ಹಾಗಾಗಿ ನಿಮ್ಮ ಏನು ಪ್ರಶ್ನೆಗಳಿದ್ದರೂ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಅಂತ ಒಂದು ಮುನ್ನುಡಿಯ ಮಾತನ್ನು ಹೇಳಿ ಮುಂದಕ್ಕೆ ಹೊರಡ್ತೀನಿ. ಒಂದು ಮಾತು ಬಹಳ ಪ್ರಸಿದ್ಧವಾದ್ದು, ನಮ್ಮ ಎಲ್ಲ ಗ್ರಹಿಕೆಯು ಅನುವಾದವೇ ಅನ್ನೋದು. ಆಲ್ ಕಾಗ್ನಿಷನ್ ಇಸ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ. ನಮಗಿರೋ ಅನುಭವದ ಹಿನ್ನೆಲೆಯಲ್ಲಿ ನಮಗಾದ ಹೊಸ ಅನುಭವನ ಅನುವಾದ ಮಾಡ್ಕೊಳ್ತೀವಿ. ನಮಗೆ ಗೊತ್ತಿಲ್ಲದೆ ಇರೋ ಭಾಷೆ ಕೇಳಿದರೆ ಗೊತ್ತಿರೋ ಪದ ಇಟ್ಕೊಂಡು ಗೊತ್ತಿಲ್ಲದೆ ಇರೋದನ್ನ ಅನುವಾದ ಮಾಡ್ಕೊತೀವಿ. ಪ್ರತಿಯೊಂದು ಕೂಡ ಅನುವಾದವೇನೆ. ಬರವಣಿಗೆಯಲ್ಲಿ ಕೂಡ, ಓದೋದರಲ್ಲಿ ಕೂಡ ನಾವು ದಿನನಿತ್ಯ ಓದುವುದರಲ್ಲಿ, ಕೇಳುವುದರಲ್ಲಿ 75% ಹೆಚ್ಚು ಅನುವಾದವೇನೆ. ಟಿ ವಿಲಿ ಬರೋ ನ್ಯೂಸು ಅನುವಾದ, ಪೇಪರಲ್ಲಿ ಬರೋ ಕನ್ನಡದ ಸುದ್ದಿ ಅನುವಾದ, ಟೆಲಿಪ್ರಾಂಪ್ಟರಲ್ಲಿ ಬಂದಿದ್ದು, ವಿಶ್ವಸಂಸ್ಥೆಯಲ್ಲೋ ಪಾರ್ಲಿಮೆಂಟೆಲ್ಲ ಮಾತಾಡೋ ಭಾಷಣದ ಅನುವಾದ, ಎಲ್ಲವೂ ಅನುವಾದವೇನೆ. ಅನುವಾದ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದರ ವ್ಯಾಪ್ತಿಯನ್ನು ಗುರುತಿಸಬಹುದು. ಅದರ ಪ್ರಶ್ನೆ ಏನು ಅಂದರೆ, ಸರ್ ಅನುವಾದ ಅಂದರೆ ಏನು ಅಂತ ನೀವು ಕೇಳಿಬಿಟ್ರೆ ಡೆಫಿನೇಷನ್ ಕೊಡೋಕ್ಕಾಗಲ್ಲ. ಹಾಗೆ ಸಂಸ್ಕೃತಿ ಕೂಡ ಅಂಥದ್ದೇ ಒಂದು ತರಲೆ ಪದ. ಸಂಸ್ಕೃತಿಯಿಂದ ಎಲ್ಲ ಗೊತ್ತು ಅನ್ನೋಂಗೆ ಮಾತಾಡ್ತೀವಿ, ಬಟ್ ಸಂಸ್ಕೃತಿ ಅಂದರೆ ಏನು ಅಂತ ಕೇಳಿದರೆ ಎಲ್ಲರೂ ಒಪ್ಪುವಂಥ ಒಂದು ಡೆಫಿನೇಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕ್ಷೇಮವಾಗಿ ಹೇಳಬಹುದಾದ ಒಂದೇ ಒಂದು ಮಾತು ಅಂದರೆ, ಅನುವಾದಗಳು ಇದ್ದಾವೆ ಮತ್ತು ಸಂಸ್ಕೃತಿಗಳು ಇದ್ದಾವೆ. ಒಂದು ಸಂಸ್ಕೃತಿ ಇಲ್ಲ, ಒಂದು ಅನುವಾದ ಅನ್ನೋದು ಕೂಡ ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಈ ಎಲ್ಲ ಮಾತು ನಿಮ್ಮ ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ಥರ ಅನುವಾದ ಆಗ್ತಾ ಇರುತ್ತೆ. ಅದು ನಿಮ್ಮ ಅನುವಾದಗಳೇ ಹೊರತು ಅದಕ್ಕೆ ಮೂಲ ಅನ್ನೋದು ಇಲ್ಲವೇ ಇಲ್ಲ. ಈಗ ನನ್ನ ಮುಖ್ಯವಾದ ಪಾಯಿಂಟಿಗೆ ಬರ್ತೀನಿ. ನಾವು ಸಂಸ್ಕೃತಿಯಿಂದ ಡೆಫಿನೆಟ್ ಆಗಿ ಇದು ಅಂತ ಒಂದು ಡೆಫಿನೇಷನ್ ಇಟ್ಕೊಂಡ ತಕ್ಷಣ, ಅನುವಾದ ಅಂದರೆ ಇದು ಅಂತ ಒಂದು ಡೆಫಿನೇಷನ್ ಇಟ್ಕೊಂಡ ತಕ್ಷಣ ಎರಡಕ್ಕೂ ಸಂಬಂಧ ಕಟ್ಟೋದಕ್ಕೆ ಹೋಗ್ತೀವಿ, ಸುಸ್ತಾಗ್ತೀವಿ. ಆಗಲ್ಲ. ಅನುವಾದದ ಕಡೆಯಿಂದ ಶುರು ಮಾಡಿ ನೋಡೋಣ. ಅನುವಾದ ಅನ್ನುವ ಪದವಾಗಲಿ, ಭಾಷಾಂತರ ಅನ್ನುವ ಪದವಾಗಲಿ, ಕನ್ನಡದಲ್ಲಾಗಲಿ ಸಂಸ್ಕೃತದಲ್ಲಾಗಲಿ ಇಲ್ಲವೇ ಇಲ್ಲ. ಯಾವ ಸಂಸ್ಕೃತ ನಿಘಂಟಿನಲ್ಲೂ ಅನುವಾದ ಅನ್ನೋ ಪದ, ಭಾಷಾಂತರ ಅನ್ನೋ ಪದ ಸಿಗಲ್ಲ. ಆ ಕಲ್ಪನೆ ನಮಗೆ ಬಂದಿದ್ದೇನೆ ಬಹುಶಃ ಪರ್ಷಿಯನ್ನಿಂದ ಮತ್ತು ಆನಂತರ ಇಂಗ್ಲೀಷ್ನಿಂದ. ತರ್ಜುಮಾ ಅನ್ನೋ ಪದ ಇದೆ, ಟ್ರಾನ್ಸ್ಲೇಷನ್ ಇದೆ. ಬಟ್ ಅವನ್ನು ಒಂದು ಸಿದ್ಧಾಂತವಾಗಿ ಮಾಡಿದ್ದಿದೆಯಲ್ಲ, ಅದು ಭಾರತದ ಮನಸ್ಸು ಮಾಡಿದ ಕೆಲಸ ಅಲ್ಲವೇ ಅಲ್ಲ. ಭಾರತಕ್ಕೆ ಮನಸ್ಸು ಅಂತಿದ್ರೆ ಇದಕ್ಕೆ ಕಾರಣ ಏನು ಅಂತಂದರೆ, ಎರಡು ಭಿನ್ನವಾದ ನಂಬಿಕೆಗಳು. ಒಂದು ದೈವವಾಣಿ ಇದೆ. ಆ ದೈವವಾಣಿ ಯಾವ ಭಾಷೆಯಲ್ಲಿ ಪ್ರಕಟವಾಯಿತೋ ಆ ಭಾಷೆಯಲ್ಲಿ ಮಾತ್ರ ಇರತಕ್ಕದ್ದು. ಬೇರೆ ಭಾಷೆಗೆ ಹೇಳಿದರೆ ಅದರ ಮಾಲಿನ್ಯ ಆಗುತ್ತೆ, ಶುದ್ಧತೆ ಹೊರಟೋಗುತ್ತೆ, ಖಚಿತತೆ ಹೊರಟೋಗುತ್ತೆ. ದೇವವಾಣಿಯನ್ನು ಯಾವ ಭಾಷೆಗೆ ಹೇಳಿದರೂ ಕೂಡ ಅದು ಕರಪ್ಟ್ ಆಗುತ್ತೆ, ಅದನ್ನ ಅನುವಾದ ಮಾಡಕೂಡದು ಅಂತ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳು ನಂಬಿದ್ದು. ದೇವರ ಭಾಷೆ ಆ ಭಾಷೆಯಲ್ಲೇ ಇರಬೇಕು. ಆದರೆ ತಮಾಷೆ ಅಂದರೆ, ಈ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ, ಬೌದ್ಧ, ಸಿಖ್ ಇಂಥ ಧರ್ಮಗಳೆಲ್ಲನೂ, ಅಥವಾ ಲಿಂಗಾಯತ ಧರ್ಮ ಅದು ಕೂಡ ಮತಾಂತರವನ್ನು ಅವಲಂಬಿಸಿ ಬೆಳೆದವು. ಮತಾಂತರ ಆಗಬೇಕಾದ್ರೆ ಏನು ಮಾಡಬೇಕು? ನಮ್ಮ ಧರ್ಮವನ್ನು ಬೇರೆಯವ್ರ ಮಾತಿನಲ್ಲಿ ಹೇಳಲೇಬೇಕು.
ಹೀಬ್ರೂಲಿರೋ ಬೈಬಲನ್ನು ಲ್ಯಾಟಿನಿಗೆ ಮಾಡಬೇಕು, ಲ್ಯಾಟಿನಿಂದ ಗ್ರೀಕ್ ಹೋಗಬೇಕು, ಗ್ರೀಕಲ್ಲಿ ಇದ್ದಿದ್ದು ಇನ್ಯಾವುದಕ್ಕೂ ಹೋಗಬೇಕು. ಜಗತ್ತಿನ ಎಲ್ಲ ಭಾಷೆಗೂ ಬೈಬಲ್ ಅನುವಾದ ಮಾಡಲೇಬೇಕು, ಕುರಾನ್ ಅನುವಾದ ಮಾಡಲೇಬೇಕು. ಸೊ ಧರ್ಮ ಪ್ರಚಾರಕ್ಕೆ ಅನುವಾದ ಅನಿವಾರ್ಯ. ಆದರೆ ಧರ್ಮದ ಇನ್ನೊಂದು ನಂಬಿಕೆ ಏನು ಅಂದರೆ, ದೇವರ ಮಾತನ್ನು ಬೇರೆ ಭಾಷೆಯಲ್ಲಿ ಕರಪ್ಟ್ ಆಗುತ್ತೆ, ಅನುವಾದ ಮಾಡಿಕೊಡ್ದು. ಸೊ ಅನುವಾದವನ್ನು ಬಹಳ ಖಚಿತವಾಗಿ ಇದ್ದಿದ್ದ ಹಾಗೆ ಹೇಳಬೇಕು ಅನ್ನೋದು ಒಂದು ಪಂಥ. ಹಂಗೆ ಹೇಳಬೇಕಾಗಿಲ್ಲ, ಅದು ಅರ್ಥ ಆದರೆ ಸಾಕು ಅನ್ನೋದು ಒಂದು ಪಂಥ. ಸುಮಾರು 1000 ವರ್ಷದಿಂದನೂ ಹುಟ್ಕೊಂಬಿಟ್ಟು, ಇವತ್ತಿಂದಲ್ಲ ಅದು. ಭಾರತದಲ್ಲಿ ಏನಾಯಿತು, ಇಲ್ಲಿ ಯಾವುದೇ ಒಂದು ಭಾಷೆ ಇಲ್ಲ ಇಡೀ ಹಾಗೆ ನೋಡೋಕ್ಕೋದ್ರೆ ಭಾರತ ಅನ್ನೋದೇ ಒಂದು ಕಲ್ಪನೆ. ಈ ಭಾರತದ ಗಡಿಗಳು ಎಷ್ಟು ಕಾಲದಲ್ಲಿ ಎಷ್ಟು ಥರ ಬದಲಾಗಿದ್ದಾವೆ. ಇಲ್ಲಿ ಎಷ್ಟು ಭಾಷೆ ಇದ್ದವು, ಎಷ್ಟು ನಂಬಿಕೆಗಳಿದ್ದವು, ಎಷ್ಟೊಂದು ಆಚಾರ ವಿಚಾರಗಳಿದ್ದವು ಅಂತಂದರೆ ಯಾವುದೇ ಒಂದು ದಿ ಆಥರ್ ಅಥವಾ ದಿ ವರ್ಡ್ ಅನ್ನೋವಂಥದ್ದು ಇರೋಕ್ಕೆ ಸಾಧ್ಯವೇ ಇರಲಿಲ್ಲ. ಏನಾಗ್ತಿತ್ತು ಇಲ್ಲಿ ಅಂದರೆ, ತಮಗೆ ಸರಿ ಕಂಡ ವಿಚಾರವನ್ನು ತಮ್ಮ ಭಾಷೆಯಲ್ಲಿ ತಮಗೆ ಬೇಕಾದ ಹಾಗೆ ಹೇಳಿಕೊಳ್ಳೋದಿತ್ತು. ಅದನ್ನೇ ರಾಮಾನುಜನವರು 300 ರಾಮಾಯಣಸ್ ಅಂತ ಕರೆದಿದ್ದು. ಒಂದು ರಾಮಾಯಣ ಅಲ್ಲ, 3000 ರಾಮಾಯಣಗಳಿದ್ದಾವೆ. ಸಿಂಗಪೂರ್ನಲ್ಲಿರೋ ರಾಮಾಯಣದಲ್ಲಿ ಹನುಮಂತನೇ ಹೀರೋ, ರಾಮ ಅಲ್ಲ. ಅಲ್ಲಿ ಹನುಮಂತ ಮಹಾ ಪ್ರೇಮಿ, ರೊಮ್ಯಾಂಟಿಕ್ ಫೆಲೋ, 100 ಜನ ಪ್ರಣಯಿಗಳಿದ್ದಾರೆ ಅವನಿಗೆ. ಇನ್ನು ಕೆಲವು ರಾಮಾಯಣಗಳಲ್ಲಿ ಸೀತೆ ರಾವಣನ ಮಗಳು. ಎಷ್ಟು ಕಥೆಗಳಿವೆ ರಾಮಾಯಣ ಅಂದರೆ, ಯಾರೋ ಒಬ್ಬ ಬರೆದಿದ್ದಾನೆ ಅಂತಲ್ಲ, ವಾಲ್ಮೀಕಿ ರಾಮಾಯಣ ಒಂದು ರಾಮಾಯಣ ಇರೋ ಹಲವಾರು ರಾಮಾಯಣಗಳಲ್ಲಿ. ನಾವು ನಮಗೆ ಬೇಕಾದ ಕಥೆಯ ಮುಖಾಂತರ ಏನೋ ಹೇಳ್ತೀವಿ ಅನ್ನೋದು ಭಾರತದ ಮನಸ್ಸು. ಹಾಗೆ ಒಂದು ಮಹಾಭಾರತ ಇಲ್ಲ, ಬೇಕಾದಷ್ಟು ಮಹಾಭಾರತಗಳಿವೆ. ಮುಖ್ಯವಾಗಿ ದಕ್ಷಿಣ ಮಹಾಭಾರತದಲ್ಲಿ ಬರೋ ಕಥೆಗಳು ಉತ್ತರ ಭಾರತದಲ್ಲಿ ಇಲ್ಲ. ಪೂರ್ವ ಭಾರತದಲ್ಲಿರೋ ಮಹಾಭಾರತದ ಕಥೆಗಳು ಇನ್ನೆಲ್ಲೋ ಇರೋದಲ್ಲೂ ಇಲ್ಲ. ಹಾಗಾಗಿ ಸುಕ್ತಂಕರ್ ಅವರು ಮಹಾಭಾರತ ಎಡಿಟ್ ಮಾಡೋಕ್ಕೆ ಹೊರಟಾಗ ಅವರು ಹೇಳಿದರು, ಇದು ವ್ಯಾಸನ ಭಾರತಕ್ಕೆ ಹತ್ತಿರದ್ದಲ್ಲ, ಜೈಮಿನಿ ಹೇಳಿದ್ದಕ್ಕೆ ಹತ್ತಿರದ್ದಲ್ಲ, ವೈಶಂಪಾಯನ ಹೇಳಿದ್ದಕ್ಕೆ ಹತ್ತಿರದ್ದು ಅಲ್ಲ, ನಮಗೆ ಸಿಗುವ ಅತ್ಯಂತ ಹಳೆಯ ಹಸ್ತಪ್ರತಿಗೆ ಹತ್ತಿರದ್ದಷ್ಟೇ ಅಂತ ಹೇಳಿದರು. ಮೂಲ ಮಹಾಭಾರತ ಅನ್ನೋದು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಮೂಲವೇ ಇಲ್ಲದ ವಿಸ್ತಾರ ಮಾತ್ರ ಇರುವ ದೇಶ. ಹಾಗಾಗಿ ಅಪಾರವಾದ ಸ್ವಾತಂತ್ರ್ಯ ಇದೆ. ನಮಗೆ ಬೇಕಾದ ಹಾಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಬದುಕನ್ನು ಕಟ್ಕೋತೀವಿ. ಅದಕ್ಕೆ ಬೇಕಾದ ಕಥೆಗಳು ನಮಗೆ ಬೇಕಾದಂಗೆ ಹೇಳ್ಕೊತೀವಿ. ಇಲ್ಲಿ ಭಾಷಾಂತರ ಅನ್ನೋದು ಮೂಲಕ್ಕೆ ನಿಷ್ಠವಾಗಿರಬೇಕು ಅನ್ನೋ ಕಲ್ಪನೆ ಇರಲೇ ಇಲ್ಲ. ಪಂಪನಂಥ ಪಂಪ ಮಹಾಭಾರತದಲ್ಲಿ ಏನು ಮಾಡ್ತಾನೆ, ದ್ರೌಪದಿ ಪಟ್ಟ ಕಟ್ಟಿಸಲ್ಲ, ಸುಭದ್ರೆ ಕಟ್ಟಿಸ್ತಾನೆ. ಯಾಕೆಂದರೆ ಕಥೆಯಲ್ಲಿ ಸುಭದ್ರೆ ಮಾತ್ರ ಅರ್ಜುನನ ಹೆಂಡತಿ, ಅರ್ಜುನ ಕಥೆ ನಾಯಕ. ಇನ್ನೂ ಯಾಕೆ ಸಂಸ್ಕೃತದಲ್ಲೇ ಭಾಸನ ನಾಟಕದಲ್ಲಿ ಪಂಚರಾತ್ರದಲ್ಲಿ ಮಹಾಭಾರತ ಯುದ್ಧವೇ ನಡೆಯಲ್ಲ, ನೆಟ್ಟಿಗೆ ಆರಾಮಕ್ಕೆ ಇದ್ಬಿಡ್ತಾರೆ ಎಲ್ಲ. ಸೊ ನಾವು ನಮ್ಮ ಅಗತ್ಯಕ್ಕೆ ತಕ್ಕ ಒಂದು ಕಥೆಯನ್ನು ಪುನರ್ಲೇಖನ ಮಾಡ್ಕೊಳ್ತೇವೆ, ಪುನರ್ ಸೃಷ್ಟಿ ಮಾಡ್ಕೊಳ್ತೇವೆ ಅಂದ್ಕೊಂಡ್ರೆ ಹೊರತು ಇರೋದನ್ನು ಇದ್ದ ಹಾಗೆ ಭಾಷಾಂತರ ಮಾಡಬೇಕು ಅನ್ನೋ ಕಲ್ಪನೆ ನಮ್ಮಲ್ಲಿ ಇರಲಿಲ್ಲ. ಅದು ಬಂದದ್ದು ಬೇರೆ ಕಾರಣಗಳಿಗೆ, ಅದು ಬೇರೆ ಪ್ರಶ್ನೆ. ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ, ಇಂಥ ಒಂದು ಸ್ವಚ್ಛಂದವಾದ ಬದುಕಿಗೂ ಸ್ವಚ್ಛಂದವಾದ ಹಲವಾರು ರೂಪಗಳನ್ನು ಪ್ರತಿ ಕ್ಷಣ ತಾಳ್ತಾ ಇರುವ ಸಂಸ್ಕೃತಿಗೂ ಅನುವಾದಕ್ಕೂ ಸಂಬಂಧ ಹೇಗೆ ಕಲ್ಪಿಸೋದು, ಸಂಸ್ಕೃತಿಗೂ ಅನುವಾದಕ್ಕೂ ಇರೋ ಸಂಬಂಧ ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋ ಪ್ರಶ್ನೆ 1970ರ ದಶಕದಿಂದ ಪ್ರಾಮುಖ್ಯ ಆಯಿತು. ಏನು ಅಂತ ನೀವು ಕೇಳಿದರೆ, ಆಗಲೇ ಹೇಳಿದಲ್ಲ ಪ್ರಾಚೀನ ಕಾಲದ ಸಿಸಿರೋ, ರೋಮ್, ಗಿಲ್ಲೆಲ್ಲ, ಆವಾಗಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡಿತ್ತು. ಸಿಸಿರೋ ಹೇಳೋ ಮಾತು, ಪದಕ್ಕೆ ಪದ ಇಡೋದು ಒಂದು, ಭಾವಕ್ಕೆ ಭಾವ ಇಡೋದು ಒಂದು, ಎರಡರಲ್ಲಿ ಭಾವಕ್ಕೆ ಭಾವ ಇಡೋದು ಮುಖ್ಯ ಅಂತಂದ. ಅದಲ್ಲ ಅಂತ ಬೇರೆ ಚರ್ಚೆ ನಡ್ಕೊಂಡು ಹೋದು. ಈಗ ನಮಗೆ ಬರೋ ಪ್ರಶ್ನೆ ಏನು ಅಂತಂದರೆ, ಈ ಸಂಸ್ಕೃತಿಯನ್ನು, ಅನುವಾದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವ ದಾರಿಯನ್ನು ಹಿಡಿಯಬೇಕು? ಒಂದು ಡೆಫಿನೇಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಮೊದಲನೇ ತೊಡಕಾಗುತ್ತೆ. ಅದು ಯಾಕೆ ಅಂತ ಹೇಳ್ತೀನಿ. ಈಗ
ಇಷ್ಟು ನನ್ನ ಪ್ರಸ್ತಾವನೆ ಮಾತಾಗಿ ಮುಖ್ಯ ವಿಷಯಕ್ಕೆ ಈಗ ಬರ್ತೀನಿ. ಒಂದು ಪುಸ್ತಕ 1959ರಲ್ಲಿ ಮೊದಲು ಪ್ರಕಟ ಆಗಿತ್ತು. ಅದು ಆಮೇಲೆ 90ನೇ ಇಸ್ವಿಯಲ್ಲಿ ರೀಪ್ರಿಂಟ್ ಆಯಿತು. ಸೈಲೆಂಟ್ ಲ್ಯಾಂಗ್ವೇಜ್ ಅಂತ ಆ ಪುಸ್ತಕದ ಹೆಸರು, ಮೌನ ಭಾಷೆ ಅಂತ. ಅದರಲ್ಲಿ ಒಂದು ಬಹಳ ಕುತೂಹಲಕರವಾದ ಸಂಗತಿಯನ್ನು, ಒಂದು ಸಮಾನ ಅಂಶವನ್ನು ಗುರುತಿಸ್ತಾನೆ. ಏನದು ಅಂತಂದರೆ, ಆಗಿನ್ನೂ ಸೈಕಾಲಜಿ ಹೆಚ್ಚು ಜನಪ್ರಿಯವಾಗಿದ್ದ ಕಾಲ. ಫ್ರಾಯ್ಡ್ನ ಒಂದು ಹೋಲಿಕೆ ಇದೆಯಲ್ಲ, ಮನಸ್ಸು ಅನ್ನೋದು ದೊಡ್ಡ ಹಿಮದ ಗಡ್ಡೆ. ಸಮುದ್ರದಲ್ಲಿ ತೇಲುವ ಹಿಮದ ಗಡ್ಡೆಯಲ್ಲಿ ಒಂದು ಭಾಗ ಮೇಲೆ ಕಾಣುತ್ತೆ, ಕಾಣೋದರ 7ರಷ್ಟು ಸಮುದ್ರ ಒಳಗಡೆ ಬಚ್ಚಿಟ್ಕೊಂಡಿರುತ್ತೆ. ಹೊರಗೆ ಕಾಣುವ ಭಾಗವನ್ನು ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಒಳಗಡೆ ಅಡಗಿರೋದನ್ನು ಸಬ್ ಕಾನ್ಷಿಯಸ್ ಅಂತ ಕರಿತೀವಿ. ಇನ್ನೂ ಆಳದಲ್ಲಿರೋದನ್ನು ಅನ್ಕಾನ್ಷಿಯಸ್ ಅಂತ ಕರಿತೀವಿ. ಆ ಅನ್ಕಾನ್ಷಿಯಸ್ ನಮ್ಗೆ ಅರ್ಥ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದು ಸ್ವಲ್ಪ ಸಬ್ ಕಾನ್ಷಿಯಸ್ ಆದಾಗ ಅರ್ಥ ಆದರೂ ಆಗದಂಗೆ ಇರುತ್ತೆ. ಕಾನ್ಷಿಯಸ್ಸಿಗೆ ಬಂದಾಗ ಅದಕ್ಕೇನೋ ಡಿಫೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಫ್ರಾಯ್ಡ್ ಹೇಳಿದ್ದ. ಅದನ್ನು ಸಂಸ್ಕೃತಿಗೂ ಅನುವಾದಕ್ಕೂ ಅನ್ವಯ ಮಾಡಿ ನೋಡಿದರೆ ಹೇಗಾಗಿರುತ್ತೆ ಅಂತ ಒಂದು ಕುತೂಹಲದ ಪ್ರಶ್ನೆ ಅವನು ಕೇಳ್ತಾನೆ. ಸಂಸ್ಕೃತಿಯಿಂದ ನಾವು ಯಾವಾಗ ಕರಿತೀವಿ, ಅನುವಾದ ಅಂತ ಯಾವುದನ್ನು ಕರಿತೀವಿ, ಅವೆರಡೂ ದೊಡ್ಡ ಹಿಮದ ಗಡ್ಡೆಗಳು. ಮೇಲೆ ಕಾಣೋದಿದೆಯಲ್ಲ, ಅದು ಪ್ರಜ್ಞೆ ಅಂತ ಕರೆಯೋ ಥರದ್ದು, ವ್ಯಕ್ತವಾಗೋದು. ಅದನ್ನು ವಾಟ್ ಅಂತ ಕರೆಯೋಣ. ಇಂಗ್ಲೀಷ್ನಲ್ಲಿ ಕರೆಯೋದು ವಾಟ್, ಏನು ಅಂತ. ಅನುವಾದ ಅಂದರೆ ಏನು ಅಂತ ಕೇಳಿದರೆ, ಈಗ ಇಲ್ಲಿದೆಯಲ್ಲ ಆಫ್ರಿಕನ್ ಯುದ್ಧ ಕಾಲದ ಹುಡುಗಿಯರು, ಅದು ಅನುವಾದ ಅಂತ ಒಂದು ಪುಸ್ತಕ ತೋರಿಸ್ಬೋದು ನಾವು. ಅನುವಾದಕರು ಯಾರು ಅಂದರೆ ಕಟ್ಟಿಯವರು, ಮೂಲ ಲೇಖಕ ಯಾರು ಚಿನುವಾ ಅಚಿಬೆ. ಇವೆಲ್ಲ ವಾಟನ್ನು ಕೊಡೋ ಉತ್ತರಗಳು. ಸಂಸ್ಕೃತಿ ಅಂದರೆ ಏನು? ವಾಟ್ ಈಸ್ ಕಲ್ಚರ್ ಅಂದರೆ ನಾವು ಮಾಡೋ ಊಟ, ನಾವು ಯಾರ್ಯಾರ ಜೊತೆಗೆ ಸಂಬಂಧ ಕಲ್ಪಿಸ್ಕೊತೀವಿ, ಮದುವೆ ಸಂಬಂಧ, ಅದು ಹೆಂಗೆ ಹೆಣ ಮಣ್ಣು ಮಾಡ್ತೀವಿ, ಅದು ಏನೇನು ಕಾಣುತ್ತೋ ಕೊಟ್ಟಿವು ಸಂಸ್ಕೃತಿ ಅಂತ ವಾಟ್ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಮುಂದಿನ ಹಂತ ಸಬ್ ಕಾನ್ಷಿಯಸ್ ಇದೆಯಲ್ಲ, ಅದು ಹೌ ಅನ್ನೋದು, ಹೇಗೆ ಅಂತ. ಈಗ ಕಾಣುತ್ತಪ್ಪ ಈ ಅನುವಾದನ ಚೆನ್ನಪ್ಪ ಕಟ್ಟಿಯವರು ಮಾಡಿದ್ದಾರೆ ಅಂತ. ಹೇಗೆ ಮಾಡಿದರು ಅಂತ ಪ್ರಶ್ನೆ ಹಾಕ್ಕೊಂಡಾಗ, ಈಗ ಮದುವೆನ ನಾವು ಸೋದರ ಸಂಬಂಧದಲ್ಲಿ ಮಾಡಬಾರ್ದು ಅಂತೀವಿ, ಆದರೆ ತಾಯಿಯ ಅಣ್ಣನೋ ತಮ್ಮನೋ ಇದ್ದರೆ ಮಗಳನ್ನ ತಂದ್ಕೋತೀವಿ, ಅಪ್ಪನ ತಮ್ಮನೋ ಅಣ್ಣನೋ ಇದ್ದರೆ ಮದುವೆ ಮಾಡ್ಕೊಳ್ಳಲ್ಲ. ಎರಡೂ ಸೋದರ ಸಂಬಂಧ ಇರೋ. ಯಾಕಾಗತ್ತೆ ಅಂದರೆ, ಯಾವುದೋ ಕಮ್ಯುನಿಟಿಯಲ್ಲಿ ಅದು ಅಕ್ಸೆಪ್ಟೆಡ್, ನಮ್ಮಲ್ಲಲ್ಲ. ಈ ಸಂಸ್ಕೃತಿಲಲ್ಲ, ಆ ಸಂಸ್ಕೃತಿಲಿ ಹೌದು. ಯಾಕೆ, ಹೇಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೇಳಬೇಕಾದ್ರೆ ಗೊತ್ತಿಲ್ಲ. ನಮಗೆ ಹೊರಗಡೆ ಕಾಣುವ ಸಾಂಸ್ಕೃತಿಕ ಆಚಾರಗಳು ಯಾವ ರೂಪದಲ್ಲಿದ್ದಾವೆ, ಹೇಗೆ ರೂಪ ಪಡೆದಿದ್ದಾವೆ, ಹೇಗೆ ಅನ್ನೋ ಮಾತಿದೆಯಲ್ಲ, ಅದು ಸಬ್ ಕಾನ್ಷಿಯಸ್ ಸಂಬಂಧಪಟ್ಟಿದ್ದು. ಅನುವಾದವನ್ನು ಹೇಗೆ ಮಾಡಿದ್ದಾರೆ ಅಂತ ಪ್ರಶ್ನೆ ಹಾಕ್ಕೊಂಡಾಗ ಆಗ ಫಾರಮ್ನ ಪ್ರಶ್ನೆ ಬರುತ್ತೆ, ಆಕೃತಿಯ ಪ್ರಶ್ನೆ ಬರುತ್ತೆ, ರಾಚನಿಕ ಅಂಶಗಳ ಪ್ರಶ್ನೆಗೆ ಬರ್ತವೆ. ಸೊ ನಮ್ಮ ಚರ್ಚೆ ಸಂಸ್ಕೃತಿಯ ರಚನೆಯನ್ನು ಕುರಿತು, ಅನುವಾದದ ರಚನೆಯನ್ನು ಕುರಿತಿದ್ದಾಗ ಅದು ಬೇರೆ ಒಂದು ಶೇಪನ್ನು ಪಡ್ಕೊಳ್ಳುತ್ತೆ. ಇವೆರಡಕ್ಕಿಂತ ಆಳದ್ದು ವೈ ಅನ್ನೋ ಪ್ರಶ್ನೆ. ಸಂಸ್ಕೃತಿ ಈ ಆಕಾರವನ್ನು ಯಾಕೆ ಪಡೆಯಿತು, ಯಾಕೆ ಈಗಿರೋ ಥರದಲ್ಲೇ ಈ ವರ್ತನೆ ಇದೆ, ಕಾರಣ ಏನು ಅಂತ ಕೇಳಿದರೆ, ಈಗ ಚೆನ್ನಪ್ಪ ಕಟ್ಟಿಯವರ ಪುಸ್ತಕ ಅನುವಾದ ಮಾಡಿದರು, ಹೇಗೆ ಮಾಡಿದ್ರು ಅನ್ನೋ ಪ್ರಶ್ನೆ ಸರಿ, ಯಾಕೆ ಮಾಡಿದರು ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ, ಈ ಸಂಸ್ಕೃತಿಲಿ ಏನೋ ಕಾಣ್ತಾ ಇದೆ, ಯಾಕೆ ಹೀಗೆ ಕಾಣ್ತಾ ಇದೆ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಆಗ ಬಹಳ ತಬ್ಬಿಬ್ಬಾಗೋ ಉತ್ತರಗಳು ಸಿಗ್ತವೆ. ಚೆನ್ನಪ್ಪ ಕಟ್ಟಿಯವರು ಮಾಡೋದಕ್ಕೆ ವೈಯಕ್ತಿಕ ಕಾರಣ ಇರ್ಬೋದು, ಅಥವಾ ನನಗೆ ಬಹಳ ಖುಷಿ ಆಯಿತು ಮಾಡಬೇಕು ಅನಿಸಿರ್ಬೋದು, ನಮ್ಮ ಸಂಸ್ಕೃತಿಗೆ ಹತ್ತಿರದು ಅಂತ ಅನಿಸಿರ್ಬೋದು, ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಮಾಡಿರ್ಬೋದು, ಗೊತ್ತಿಲ್ಲ. ಅವ್ರು ಯಾಕೆ ಮಾಡಿದರು ಅನ್ನೋ ಪ್ರಶ್ನೆಗೆ ನಾವು ಉತ್ತರ ಊಹಿಸ್ಬೋದೇ ಹೊರತು ನಿಜವಾದ ಕಾರಣ ಗೊತ್ತಾಗೋದೇ ಇಲ್ಲ. ಇದು ವ್ಯಕ್ತಿಯಿಂದ ಹಿಡಿದು
ನಮ್ಮ ಬದುಕಿನ ಎಲ್ಲಕ್ಕೂ ಅನ್ವಯ ಆಗುವ ತೊಡಕು. ನಾನು ಹಿಂಗೆ ಮಾತಾಡ್ತಾ ಇದ್ದೀನಲ್ಲ, ಯಾವ ಥರ ಮಾತಾಡ್ತಾ ಇದ್ದೀನಿ? ಪ್ರಿಪೇರಾಗಿ ಮಾತಾಡ್ತಾ ಇದ್ದೀನಾ ಇಲ್ವಾ? ಅದಕ್ಕೊಂದು ಲಾಜಿಕಲ್ ಶೇಪ್ ಕೊಡ್ತಾ ಇದ್ದೀನಾ ಇಲ್ವಾ? ಪ್ರಿಪೇರಾಗಿ ರೆಡಿ ಮಾಡ್ಕೊಂಬಂದು ಮಾತಾಡ್ತಾ ಇದ್ದೀನಾ ಹಾಗೆ ಮಾತಾಡ್ತಾ ಇದ್ದೀನಿ? ಕಷ್ಟಪಟ್ಟು ತಿಳ್ಕೊಬೋದು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಮತ್ತು ಒಂದು ಸೆಕೆಂಡ್, ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಾನು ಮಾತಾಡದೇ ಇದ್ದರೆ ನನಗೆ ನಷ್ಟ ಇಲ್ಲ, ಕೇಳದೇ ಇದ್ದರೆ ನಿಮಗೂ ನಷ್ಟ ಇಲ್ಲ. ಆದರೂ ಮಾತಾಡ್ತೀನಿ, ನೀವು ಕೇಳ್ತೀವಿ. ಯಾಕೆ ಮಾತಾಡ್ತಾ ಇದ್ದೀವಿ? ಯಾಕೆ ಮಾತಾಡ್ತಾ ಇದ್ದೀನಿ ಪ್ರಶ್ನೆ ಹಾಕೊಂಡ್ರೆ, ಆ ಯಾಕೆ ಅನ್ನೋ ಪ್ರಶ್ನೆ ಹಾಕೋದಿದೆಯಲ್ಲ, ಅದು ನಾನು ಯಾಕೆ ಮದುವೆ ಆದೆ, ನಾನು ಯಾಕೆ ಸಾಲ ಮಾಡಿದೆ, ನಾನು ಯಾಕೆ ಲವ್ ಮಾಡಿದೆ, ಯಾಕೆ ಅನ್ನೋ ಪ್ರಶ್ನೆ ಬಂದ ತಕ್ಷಣ ಮೋಟಿವ್ನ ಪ್ರಶ್ನೆ ಬರುತ್ತೆ, ಕಾರಣದ ಪ್ರಶ್ನೆ ಬರುತ್ತೆ, ಸಾವಿರಾರು ಪ್ರಶ್ನೆ ಹುಟ್ಕೊಳ್ತವೆ. ಅಲ್ಲಿ ಮುಂದಕ್ಕೆ ಹೋಗಿ ನಮ್ಮ ಧೈರ್ಯವೇ ಆಗಲ್ಲ, ಅದನ್ನ ಬಿಟ್ಟುಬಿಡ್ತೇವೆ. ಕಣ್ಣಿಗೆ ಕಂಡಷ್ಟು ಸಾಕು ಅಂತ ಪ್ರಜ್ಞೆಯ ಮೇಲ್ವಲಯಕ್ಕೆ ಬರ್ತೇವೆ. ಮತ್ತು ಇದು ಅನುವಾದಕ್ಕೂ ಸಂಸ್ಕೃತಿಗೂ ಸಂಬಂಧಪಟ್ಟ ಸಂಗತಿ ಹೌದು, ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಹೌದು. ಸ್ನೇಹಿತರೆ, ಇಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ. ಇವು ಯಾವುದೇ ಥಿಯರಿ ಇದೆಯಲ್ಲ, ನಮ್ಮ ಬದುಕನ್ನು ಬಿಟ್ಟು ಬೇರೆ ಅಲ್ಲವೇ ಅಲ್ಲ. ನಮ್ಮನ್ನು ನಾವು ಡಿಫೈನ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, ಸಂಸ್ಕೃತಿಯನ್ನು ಅನುವಾದವನ್ನು ಡಿಫೈನ್ ಮಾಡೋದು ಅಷ್ಟೇ ಕಷ್ಟ. ಒಂದು ಹೇಳಿದ್ರೆ ಒಂದು ಬಿಟ್ಟು ಹೋಗಿರುತ್ತೆ. ನನ್ನನ್ನು ನೀವು ಪ್ರಸಿದ್ಧ ಸಾಹಿತಿ, ವಿಮರ್ಶಕ, ಚಿಂತಕ ಅಂತ ಅಂತೀರಿ. ನಾನು ಅಪ್ಪನಾಗ ಹೆಂಗಿದ್ದೀನಿ, ಗಂಡನಾಗ ಹೆಂಗಿದ್ದೀನಿ, ತಮ್ಮನಾಗ ಹೆಂಗಿದ್ದೀನಿ, ಪಕ್ಕನ ಜೊತೆ ಹೆಂಗೆ ಯಾವನಿಗೆ ಗೊತ್ತು? ನನಗೂ ಗೊತ್ತಿರಲ್ಲ ಯಾಕೆ ಹಂಗಿರ್ತೀನಿ ಅಂತ. ಇವತ್ತು ಸಿಟ್ಟು ಮಾಡ್ಕೊತೀನಿ, ನಾಳೆ ನೆಮ್ಮದಿಯಾಗಿರ್ತೀನಿ. ಇದಕ್ಕೆ ಕಾರಣ ಏನು ಗೊತ್ತಾ? ನಾನು ಒಂದು ಡೆಫಿನೆಟ್ ಆಗಿದೆ ಅನ್ನೋ ಕಲ್ಪನೆ ಇಟ್ಕೊಂಡು ನಾವು ಒದ್ದಾಡ್ತೀವಿ. ನಾನು ಯಾವತ್ತೂ ಡೆಫಿನೆಟ್ ಅಲ್ಲ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಕ್ಕಳವರೆಗೆ 1000 ನಾನುಗಳಾಗಿರ್ತೀನಿ. ಆಯಾ ಕ್ಷಣದಲ್ಲಿ ಏನೇನೋ ಆಗ್ತಿರ್ತೀನಿ. ಹಾಗೆ ಸಂಸ್ಕೃತಿ ಕೂಡ ಅಷ್ಟೇ, ಅನುವಾದವೂ ಕೂಡ ಅಷ್ಟೇ, ಬೇರೆ 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 ಆಗ್ತಾನೇ ಇರುತ್ತೆ. ಒಂದು ಫೈನಲ್ ಅನ್ನೋದು ಇಲ್ಲವೇ ಇಲ್ಲ. ಲೈಫ್ ಈಸ್ ಆಲ್ವೇಸ್ ಆ ಥರದಲ್ಲಿ ಅನ್ಸ್ಪೆಸಿಫಿಕ್, ಆಂಬಿಗ್ಯೂಯಸ್ ಆ್ಯಂಡ್ ಇಂಡಿಫೈನಬಲ್. ಅದನ್ನು ಖಚಿತವಾಗಿ ಹೇಳಬೇಕು ಅಂತ ಹೊರಟಾಗ ಸಿದ್ಧಾಂತಗಳು ಹುಟ್ಕೋತವೆ. ಸಿದ್ಧಾಂತಗಳು ಹುಟ್ಕೊಂಡ ತಕ್ಷಣ ಅದನ್ನು ಪ್ರಶ್ನೆ ಮಾಡೋಕ್ಕೆ ಇನ್ನೊಂದು ಕಡೆಯಿಂದ ಶುರು ಮಾಡ್ತೀವಿ. ವಾಟ್ ಅನ್ನೋಕ್ಕೆ ಉತ್ತರ ಹೇಳೋದು ಸುಲಭ, ಹೌ ಅಂತ ಹೇಳೋದು ಸ್ವಲ್ಪ ಕಷ್ಟ, ವೈ ಅಂತ ಹೇಳೋದಂತೂ ಇನ್ನೂ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಮುಖಾಂತರ ಇದು ನಮ್ಮ ಟಾಪಿಕ್ ಸಂಬಂಧಪಟ್ಟಿದ್ದು ಹೇಳ್ತೀನಿ. ಪಂಪನ ಬಗ್ಗೆ ಮಾತಾಡ್ತೀವಿ. ಅವನು ವ್ಯಾಸನ ಮಹಾಭಾರತವನ್ನು ಇಟ್ಟುಕೊಂಡು ತನ್ನ ಆಶ್ರಯದಾತನಾದ ಹರಿಕೇಸರಿಗೆ ಅರ್ಜುನನನ್ನು ಹೋಲಿಸಿ ಸಮೀಕರಿಸಿ ಒಂದು ಸಮಸ್ತ ಭಾರತವನ್ನು ಕನ್ನಡದಲ್ಲಿ ಕೊಟ್ಟ ಅಂತ ಹೇಳ್ತೀವಿ. ನನಗೆ ಇದನ್ನು ಕನ್ನಡ ಮೇಷ್ಟ್ರು ಹೇಳಿದ್ದಾರೆ, ನಾನು ಹೇಳ್ಕೊಂಬಂದಿದ್ದೀನಿ, ಬರ್ದಿದ್ದೀನಿ, ಎಲ್ಲ ಸರಿ. ಈಟೊಂದೊಂದು ಪುಸ್ತಕ ಅನುವಾದ ಮಾಡ್ತಿದ್ದಾಗ ಒಂದು ಪಾಯಿಂಟ್ ಸಿಕ್ತು. ಅವನೊಂದು ಬಹಳ ಇಂಟ್ರೆಸ್ಟಿಂಗ್ ಅದು ಮಾತು ಹೇಳ್ತಾನೆ. ಆಫ್ಟರ್ ಆಲ್ ಹರಿಕೇಸರಿ ಯಾರು? ಒಂದು ಸಣ್ಣ ರಾಜ. ಅವನು ದೊಡ್ಡ ಸೈನ್ಯ ಇರಲಿಲ್ಲ, ದೊಡ್ಡ ಅರಮನೆ ಇರಲಿಲ್ಲ, ಎಂಥ ಪುಟಾಣಿ ರಾಜ ಅವನು. ಈಟನ್ ಹೇಳೋದೊಂದು ಪಾಯಿಂಟ್ ಬಹಳ ಚೆನ್ನಾಗಿದೆ. ಇಡೀ ಭಾರತದಲ್ಲಿ ಒಂದು ಪ್ರಕ್ರಿಯೆ ನಡೀತು. ಯಾರ ಹತ್ರ ದೊಡ್ಡ ರಾಜ್ಯ ಇದೆಯೋ, ಸಾಮ್ರಾಜ್ಯ ಇದೆಯೋ, ಅವರು ಅರಮನೆಗಳು ಕಟ್ಟಿಸಿದರು, ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿಸಿದರು, ತಮ್ಮ ಅಧಿಕಾರಕ್ಕೆ ಒಂದು ಕಲ್ಚರಲ್ ಸಪೋರ್ಟ್ ತೊಗೊಳಕ್ಕೆ ಟ್ರೈ ಮಾಡಿದರು. ಅಷ್ಟು ಶಕ್ತಿ ಇಲ್ಲದ ರಾಜರು ತಮ್ಮ ಅಧಿಕಾರ ಬೇಕು ಅಂತ ಆಸೆ, ದುಡ್ಡಿನ ಬಲ ಇಲ್ಲ, ರಾಜ್ಯದ ಬಲ ಇಲ್ಲ, ಜಾತಿಯ ಬಲ ಬೇಕು, ಜನಗಳ ಬಲ ಬೇಕು. ಅದಕ್ಕೆ ಕಥೆಗಳ ಮುಖಾಂತರ ತಮ್ಮನ್ನು ದೊಡ್ಡವ್ರು ಮಾಡ್ಕೊಳ್ಳೋಕೆ ಶುರು ಮಾಡಿದರು. ಕವಿಗಳಿಗೆ ದುಡ್ಡು ಕೊಟ್ಟು, ಅಪ್ಪ ನನ್ನನ್ನು ಒಬ್ಬ ಹೀರೋ ಹೋಲಿಸ್ಬಿಟ್ಟು ಬರೀ. ಸೊ ಕೃಷ್ಣನಿಗೆ ಹೋಲಿಸಿದ ಕಾವ್ಯ, ಅರ್ಜುನನಿಗೆ ಹೋಲಿಸಿದ್ದು, ಭೀಮನಿಗೆ ಹೋಲಿಸಿದ್ದು, ಮಹಾಭಾರತದ, ರಾಮಾಯಣದ, ಕೃಷ್ಣ ಕಥೆಯ, ಸಂಸ್ಕೃತಿಯಲ್ಲಿ ಪ್ರಸಿದ್ಧವಾಗಿರೋ ಕಥೆಗಳಿಗೆ ಹೋಲಿಸಿದ ರಾಜರಿಗೆ ಒಂದೊಂದು ಕಾವ್ಯ ಬರ್ಕೊಡೋ ಪದ್ಧತಿ ಇಂಡಿಯಾದಲ್ಲಿ ಸುಮಾರು 10ನೇ ಶತಮಾನದಿಂದ ಶುರುವಾಯಿತು ಅಂತ ಹೇಳ್ತಾನೆ. ಈಗ ನಮಗೆ ಇಡೀ ಮಹಾಭಾರತದ ಸ್ವರೂಪನೇ ಪಂಪ ಭಾರತದ ಬೇರೆ ಥರ ಕಾಣಕ್ಕೆ ಶುರುವಾಗುತ್ತೆ. ಆ ಕಾವ್ಯ ಹುಟ್ಟಿದ್ದಕ್ಕೆ ಕಾರಣ ಅವನ ಪ್ರತಿಭೆ ಹೌದು, ಅದೆಲ್ಲ ಮೆಚ್ಕೊಳ್ಳೋಣ. ಆದರೆ ವೈ ಅನ್ನೋ ಕಾರಣ ಇದ್ದರೆ ಅವನು ಬ್ರಾಹ್ಮಣನಾಗಿದ್ದು ಜೈನನಾದವನು, ಅಥವಾ ಜೈನಾಗಿದ್ದು ಬ್ರಾಹ್ಮಣನಾಗಿದ್ದು ಮತ್ತು ಅದೇನೇನೋ ಕಥೆಗಳಿವೆ ಇದ್ಕೊಳ್ಳಿ. ಈ ರಾಜ ಒಬ್ಬ ಸಣ್ಣವನು, ಅವನಿಗೆ ಅಧಿಕಾರ ಬೇಕು. ನನಗೆ ಅಧಿಕಾರ ಸಿಗಬೇಕಾದ್ರೆ ಸಪೋರ್ಟ್ ಬೇಕಾದರೆ ನಾನು ಅರ್ಜುನನಂಥವನು ಜನ ಒಪ್ಕೋಬೇಕು. ಹಾಗೆ ಒಂದು ಕಾವ್ಯ ಬರೆದ್ರೆ ಜನಕ್ಕೆ ಅದು ಸಿಗುತ್ತಲ್ಲ. ಇನ್ಯಾವನೊಬ್ಬ ಇವನ್ನ ಭೀಮನಿಗೆ ಹೋಲಿಸಿ ಮಾಡಿದ್ರೆ ಹೆಂಗೆ?
ಇನ್ಯಾರು ನಾವು ಕೃಷ್ಣಿಗೆ ಹೋಲಿಸಿ ಮಾಡಿದರೆ ಹೆಂಗೆ? ಈ ಥರ ನಮ್ಮಲ್ಲಿ ಮಹಾಕಾವ್ಯಗಳು ಸ್ಥಳೀಯ ಭಾಷೆಗಳು ಸೃಷ್ಟಿಯಾಗೋದಕ್ಕೆ ಒಂದು ಬಹಳ ದೊಡ್ಡ ರಾಜಕೀಯವಾದ ಕಾರಣ ಆಯಿತು ಅಂತ ಒಂದು ಕಥೆ ಇದೆ. ಒಂದು ಕಥೆ ಅಂತ ಅದಕ್ಕೆ ಏನು ಬೇಕಾದ್ರೆ ಕರೀರಿ, ಅದು ಅಕ್ಸೆಪ್ಟಬಲ್ ಅಂತ ಅನಿಸುತ್ತಲ್ಲ ಕೆಲವು ಸಾರ್ತಿ. ಸೊ ಸಂಸ್ಕೃತಿಯ ವೈ ಅನ್ನೋದಿದೆಯಲ್ಲ, ಅದು ನಾವು ಅಂದ್ಕೊಂಡಂಗೆ ಇರಲಾರ್ದು. ವೈ ಅನ್ನೋಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಈಗ ಫಾರ್ ಎಕ್ಸಾಂಪಲ್, ನವೋದಯ ಕಾಲದಲ್ಲಿ ಎಂಥ ಕಾವ್ಯ ಅನುವಾದ ಆಗ್ತಿತ್ತು ಅಥವಾ ಕಾದಂಬರಿ ಅನುವಾದ ಆಗ್ತಿತ್ತು, ಇವಾಗ ಎಂಥವು ಆಗ್ತಾ ಇವೆ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ, ಒಂದು ಕಾಲದಲ್ಲಿ ಇಂಗ್ಲೀಷ್ನ, ಇಂಗ್ಲೆಂಡಿನ, ಅಮೆರಿಕಾದ ಅಥವಾ ಹೆಚ್ಚಂದು ಯುರೋಪಿನ ಒಂದಿಬ್ಬರು ಕವಿಗಳು ಬಿಟ್ಟರೆ ಮಿಕ್ಕಿದ್ದೇನೂ ಬರ್ತಾ ಇರಲಿಲ್ಲ. ಸುಮಾರು 70-80 ದಶಕ ಆದಮೇಲೆ ನಮ್ಮಲ್ಲಿ ದಲಿತ ಚಳುವಳಿ ಅವೆಲ್ಲ ಬಲವಾಗಿ ಬೆಳೆದ ಮೇಲೆ ಏನಾಯಿತು, ಆಫ್ರಿಕಾ ದೇಶದ ಬೇಕು ನಮಗೆ, ಅರಬ್ ಕಂಟ್ರೀಸ್ ಬೇಕು, ಇದುವರೆಗೆ ತುಳಿದುಕೊಳಗಾದವರ ಕಾವ್ಯ ಬೇಕು. ನಮ್ಮಲ್ಲಿ 2 ಚಳುವಳಿಗಳು, ದಲಿತ ಚಳುವಳಿ ಮತ್ತು ಮಹಿಳಾ ಚಳುವಳಿಗಳ ಪ್ರಬಲ ಆದಮೇಲೆ ಸಾಹಿತ್ಯವನ್ನು ನೋಡೋ ದೃಷ್ಟಿ ಕೂಡ ಬೇರೆಯಾಗಿ ಬೇರೆ ಥರದ ಕೃತಿಗಳ ಅನುವಾದ ಬೇಕು ಅನ್ಸೋಕ್ಕೆ ಶುರುವಾಯಿತು. ಚಿನುವ ಅಚಿಬಿ ನಮಗೆ 70ರ ದಶಕದಲ್ಲಿ ಟೆಕ್ಸ್ಟ್ ಆದಾಗ ಅವನ ಹೆಸರು ನಾವು ಫಸ್ಟ್ ಕೇಳಿದ್ದು MA ಓದ್ತಿದ್ದಾಗ. ಅನುವಾದ ಆಗಿದ್ದು ಇನ್ನೂ ಒಂದು 10 ವರ್ಷ ತಡವಾಗಿ. ಅಂದರೆ ಯಾವುದೋ ದೇಶದ ವರ್ಣ ದ್ವೇಷಕ್ಕೆ ಗುರಿಯಾದ ಒಂದು ಕಮ್ಯುನಿಟಿ ತನ್ನ ಕತೆ ಹೇಳ್ಕೊಳ್ಳೋದಿದೆಯಲ್ಲ, ಅದು ನಮಗೂ ಆಪ್ತ ಅನ್ಸೋಕ್ಕೆ ಶುರುವಾಗಿದ್ದು ಸುಮಾರು 90ರ ಕಾಲಕ್ಕೆ ಬರೋ ಹೊತ್ತಿಗೆ. ನಿಮಗೊಂದು ಎಕ್ಸಾಂಪಲ್ ಹೇಳೋಕ್ಕೆ ಗೊತ್ತಾಗುತ್ತೆ. ನಾನು ಶಿವಮೊಗ್ಗದಲ್ಲಿ ಪಾಠ ಮಾಡ್ತಾ ಇದ್ದಾಗ ಚಿನುವ ಅಚಿಬಿ ಥಿಂಗ್ಸ್ ಫಾಲ್ ಅಪಾರ್ಟ್ ಟೆಕ್ಸ್ಟ್ ಬುಕ್ ಆಗಿತ್ತು. ಅದಕ್ಕೆ ಸಿಗ್ತಾಯಿದ್ದ ಹುಡುಗರ ರೆಸ್ಪಾನ್ಸ್ಗೂ ಡೇವಿಡ್ ಕಾಪರ್ಫೀಲ್ಡ್ಗೂ ರೆಸ್ಪಾನ್ಸ್ಗೂ ಸಂಬಂಧವೇ ಇಲ್ಲ. ಡೇವಿಡ್ ಕಾಪರ್ಫೀಲ್ಡ್ ಯಾರೋ ತಲೆನೇ ಗೊತ್ತಾಗಲ್ಲ ಸರ್, ಅರ್ಥ ಆಗಲ್ಲ ಅಂತಾರೆ. ಬಟ್ ಚಿನುವ ಅಚಿಬಿ ಹೆಸರು ಬೇರೆ ಆದರೂ ಕೂಡ ನಮ್ಮದೇ ಕತೆ ಅಂತ ಅನಿಸುತ್ತೆ ಅವರಿಗೆ. ಸೊ ನಮ್ಮ ದೃಷ್ಟಿ, ಸಾಹಿತ್ಯವನ್ನು ನೋಡುವ ದೃಷ್ಟಿ ಕೂಡ ನಮ್ಮಲ್ಲಿ ಬದಲಾಗಿದ್ದಕ್ಕೆ ವೈ ಅನ್ನೋ ಕಾರಣ ಇದೆಯಲ್ಲ, ಅದಕ್ಕೆ ಕಾರಣ ಹುಡುಕ್ತಾ ಹೋದರೆ ರಾಜಕೀಯ, ಚಾರಿತ್ರಿಕ, ಸಾಮಾಜಿಕ ಹಲವಾರು ಕಾರಣಗಳಿದ್ದಾವೆ. ಇವತ್ತು ಶೇಕ್ಸ್ಪಿಯರ್ನ ಅನುವಾದ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಶೇಕ್ಸ್ಪಿಯರ್ ಅಂಥ ದೊಡ್ಡ ಕವಿ ಅಂತ ಅನ್ನೋಕ್ಕಿಂತಲೂ ನಾನು ಗೂಗಿದ್ ಮಾಡಬೇಕು ಅಥವಾ ಅಚಿಬಿದ್ ಮಾಡಬೇಕು ಅಂತ ಯಾಕೆ ಅನಿಸುತ್ತೆ? ನಮ್ಮ ಬದುಕನ್ನು ನೋಡೋ ದೃಷ್ಟಿ, ಸಮಾಜದ ದೃಷ್ಟಿ ಬದಲಾಗಿದ್ದು ಕಾರಣ ಅಲ್ವಾ? ಸೊ ಅನುವಾದದ ಆಯ್ಕೆಯಲ್ಲಿ ನಮ್ಮ ಸಂಸ್ಕೃತಿ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅನ್ನೋ ಪ್ರಶ್ನೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಈಗ ಹಂಗೆ ಹೇಳಕ್ಕೆ ಹೊರಟ ತಕ್ಷಣ 4 ದೊಡ್ಡ ಪ್ರಶ್ನೆಗಳು ಹುಟ್ಕೋತವೆ. ಸರ್ ಒಂದು ನಿಮಿಷ ತಾಳಿ, ನೀವು ಸಂಸ್ಕೃತಿ ಅಂತೀರಲ್ಲ, ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋಣ? ಅದೊಂದು ಫ್ಯಾಕ್ಟರ್ ಅಂತ ತಿಳಿಯೋಣವಾ? ಇರೋವಂಥ ಫ್ಯಾಕ್ಟರ್ ಅದು ಒಂದು ಅಂಶ, ಅಥವಾ ಸಂಸ್ಕೃತಿನೇ ಬಹಳ ನಿರ್ಣಾಯಕವಾದ ಸಂದರ್ಭನ, ಅಥವಾ ಸಂಸ್ಕೃತಿನ ಒಂದು ಪರಿಸರನ, ಅಥವಾ ಸಂಸ್ಕೃತಿನೋ ನಿಜವಾಗಲೂ ಇದೆಯೋ, ಅಥವಾ ನಾವು ಪುಸ್ತಕಗಳನ್ನು ಓದಿ ಸಂಸ್ಕೃತಿಯನ್ನು ಕಲ್ಪಿಸ್ಕೊಂಡಿದ್ದೆವು? ಇತ್ತೀಚೆಗೆ ಒಬ್ಬ ಬಹಳ ದೊಡ್ಡ ಚಿಂತಕ, ಕಲ್ಚರ್ ಈಸ್ ನೆವರ್ ಮೋರ್ ದ್ಯಾನ್ ಎ ಟೋಟಲೈಸಿಂಗ್ ಫಿಕ್ಷನ್ ಅಂತ ಹೇಳ್ತಾನೆ. ಸಂಸ್ಕೃತಿ ಎನ್ನುವುದು ಒಂದು ಒಟ್ಟಾರೆ ಸ್ಥೂಲವಾದ ಕಲ್ಪನೆಯ ಹೊರತು ವಾಸ್ತವ ಸತ್ಯ ಅಲ್ವೇ ಅಲ್ಲ. ಅಂಥ ಹೊತ್ತಿನಲ್ಲಿ ಮ್ಯಾಥ್ಯೂ ಆರ್ನಾಲ್ಡ್ ಹೇಳಿದ ಕಲ್ಚರ್ನ ಡೆಫಿನೇಷನ್ಗೂ ಇವತ್ತು ಕಲ್ಚರ್ ನೋಡ್ತಾ ಇರೋ ರೀತಿಗೆ ಎಷ್ಟು ವ್ಯತ್ಯಾಸ ಅನ್ಸೋಕ್ಕೆ ಶುರುವಾಗುತ್ತೆ. ಒಂದು ಸಂಸ್ಕೃತಿ ಅಂದರೆ ಆ ಸಂಸ್ಕೃತಿಯಲ್ಲಿ ಅತ್ಯುತ್ತಮವಾದದ್ದು, ದ ಬೆಸ್ಟ್ ದಟ್ ಈಸ್ ಸೆಡ್ ಆ್ಯಂಡ್ ಥಾಟ್ ಇನ್ ದಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾನೆ. ಅದು ಯಾರು ಹೇಳಿದ್ದು? ಯಾರ ಮಾತುಗಳು ಉಳ್ಕೊಂಡು? ಅದಕ್ಕೆ ಒಬ್ಬ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾನೆ. ಯಾರಿಗೆ ಮೈ ಬಗ್ಗಿಸಿ ದುಡಿಬೇಕಾಗಿರಲಿಲ್ವೋ, ಮಾತಾಡೋದು ಸುಲಭವಾಗಿತ್ತು, ಅವ್ರ ಮಾತು ಉಳ್ಕೊಂಡ್ವು. ಯಾರಿಗೆ ಮಾತಾಡೋಕ್ಕೆ ಅವಕಾಶವೇ ಇರಲಿಲ್ವೋ, ದಿನದ 2 ಹೊತ್ತು ಊಟ ಮಾಡೋಕ್ಕೆ ಮೈ ಬಗ್ಗಿಸಿ ದುಡಿತಾನೇ ಇರಬೇಕಾಗ್ತಿತ್ತು, ಅವ್ರ ಮಾತೇ ಆಡಲಿಲ್ಲ, ಅವ್ರ ಮಾತು ಉಳಿಲಿಲ್ಲ. ಸೊ ಉಳಿದ ಮಾತುಗಳನ್ನೇ ಇಟ್ಕೊಂಡು ಸಂಸ್ಕೃತಿ ಅಂತ
ಹೆಮ್ಮೆ ಪಡೋಣವಾ, ಅಥವಾ ಇನ್ನೆಲ್ಲೋ ಉಳಿದಿರೋ ಮಾತುಗಳನ್ನ ಅಲ್ಪ ಸ್ವಲ್ಪ ಮಾತಿಟ್ಕೊಂಡು ಸಂಸ್ಕೃತಿನ ಬೇರೆ ದೃಷ್ಟಿಯಿಂದ ನೋಡೋಣವಾ? ಸಂಸ್ಕೃತಿ ಇದೆಯಾ, ಅದೊಂದು ಖಚಿತವಾದ ಸಂಗತಿನ, ಅಥವಾ ಒಂದು ಸಂದರ್ಭನ, ಪರಿಸರನ, ಏನು ಅನ್ನೋ ಪ್ರಶ್ನೆ ಹಾಕ್ಕೊಂಡಾಗ ಒಂದು ದೊಡ್ಡ ಆರ್ಗ್ಯುಮೆಂಟು, ಅರ್ಥ ಅನ್ನುವುದು ಕೂಡ ಒಂದು ರಚನೆ, ಸಂಸ್ಕೃತಿ ಕೂಡ ಒಂದು ರಚನೆ. ಆ ರಚನೆಯನ್ನು ಯಾರು ಮಾಡ್ತಾರೆ ಅಂದರೆ, ಮಾಡೋಕ್ಕೆ ಪುರ್ಸತ್ತಿರುವ ಏನು ಬೇರೆ ಕೆಲಸ ಮಾಡಿದ ಯೋಚನೆ ಮಾಡೋಕ್ಕೆ ಪುರ್ಸತ್ತಿರುವ, ಬರೆಯೋದಕ್ಕೆ ಮಾತಾಡೋಕ್ಕೆ ಪುರ್ಸತ್ತಿರುವ ನಮ್ಮಂಥ ನಿಮ್ಮಂಥವ್ರು ಮಾಡೋ ಕೆಲಸ. ಸಂಸ್ಕೃತಿ ಇದನ್ನು ಡಿಫೈನ್ ಮಾಡೋದು, ಇದೆಲ್ಲ ಜಗಳ ಆಡೋದು ನಾವು ಮಾಡೋದೇ ಹೊರತು ಜನಸಾಮಾನ್ಯನಿಗೆ ಕಾಡೋ ಪ್ರಶ್ನೆ ಅಲ್ಲವೇ ಅಲ್ಲ ಅದು. ಆ್ಯಕ್ಚುಲ್ ಆಗಿ ಸಂಸ್ಕೃತಿ ಎನ್ನುವ ಪದವೂ ಕೂಡ ಕನ್ನಡದಲ್ಲಿ ಮೊಟ್ಟ ಮೊದಲು ಬಳಕೆಯಾಗಿದ್ದು 1911ರಲ್ಲಿ. ಅದಕ್ಕೆ ಮುಂಚೆ ಸಂಸ್ಕೃತಿ ಅನ್ನೋ ಪದ ಸಂಸ್ಕೃತದಲ್ಲಿ ಕೂಡ ಕಾಣಲ್ಲ ನಿಮಗೆ. ಅದಕ್ಕೆ ಕಾರಣ ಆಗ ನಮ್ಮಲ್ಲಿ ಪ್ರಚಾರಕ್ಕೆ ಬಂದಂಥ ಮ್ಯಾಥ್ಯೂ ಆರ್ನಾಲ್ಡ್ನ ಪಠ್ಯ. ಅದು ಯಾರು ಬಳಸಿದ್ರು ಅಂತ ಹೇಳ್ತೀನಿ. ನನಗೆ ಸಿಕ್ಕಿದ್ದ ಮೊದಲನೇ ಎಕ್ಸಾಂಪಲ್ ಸಂಸ್ಕೃತಿನ ಪದ ಬಳಕೆ ಮಾಡಿದ್ದು ರೆವರೆಂಡ್ ಫಾದರ್ ಚನ್ನಪ್ಪ ಉತ್ತಂಗಿಯವರು. ಬೆನಾರಸ್ಗೆ ಬೆತ್ಲೆಹೇಮ್ನ ವಿನಂತಿ ಅಂತ ಒಂದು ಸಣ್ಣ ಪುಸ್ತಕ ಇದೆ, ಅದರಲ್ಲಿ ಸಂಸ್ಕೃತಿನ ಮಾತನ್ನು ಬಳಸ್ತಾರೆ. ಅದಕ್ಕಿಂತ ಮುಂಚಿನ ಟೆಕ್ಸ್ಟಲ್ಲಿ ನನಗೆ ಸಂಸ್ಕೃತಿನ ಪದ ಸಿಕ್ಕಿರಲಿಲ್ಲ. ಸಿಕ್ಕರೆ ಸಂತೋಷ, ಬಟ್ ಸಿಗಲ್ಲ. ಮೋನಿಯರ್ ವಿಲಿಯಮ್ಸಿಂದ ಹಿಡಿದು ಯಾವ ಸಂಸ್ಕೃತ ನಿಘಂಟಿನಲ್ಲೂ ಸಂಸ್ಕೃತಿ ಅನ್ನೋ ಪದ ಇಲ್ಲ, ವಚನಕಾರರಲ್ಲೂ ಇಲ್ಲ. ಸಂಸ್ಕೃತಿ ಹೇಳ್ತಾರೆ, ಇಲ್ಲ ಅಲ್ಲಿ ಸಾಕೆ ಒಟ್ಟರ ಸುಳಿ. ಸಂಸ್ಕೃತಿ ಅಂದರೆ ಸಂಸಾರ ಅನ್ನೋ ಥರ ಹೇಳ್ತಾರೆ, ಸಂಸ್ಕೃತಿ ಅಲ್ಲ. ನಮ್ಮಲ್ಲಿ ಬಳಕೆಯಲ್ಲಿ ಇದು ಮಾತು ಪದ್ಧತಿ ಅನ್ನೋದಿತ್ತು, ನಡೆಯುವ ಒಂದೊಂದು ರಿವಾಜು ಅನ್ನೋದಿತ್ತು. ಬಟ್ ಸಂಸ್ಕೃತಿ ಅನ್ನೋ ಕಲ್ಪನೆ ನಮಗೆ ಬಂದದ್ದೇನೆ. ಸಂಸ್ಕೃತಿ ಅಂದರೆ ಇದು ಭಾಳ ಡೇಂಜರಸ್ ಸ್ಟೇಟ್ಮೆಂಟ್ ನಾನು ಮಾಡ್ತಿರೋದು. ನಮ್ಮಲ್ಲಿ ಸಂಸ್ಕೃತಿನ ಇರಲಿಲ್ಲ ಅಂತ ಹೇಳ್ತೀರಾ ಸರ್ ಅಂದರೆ, ಸಂಸ್ಕೃತಿ ಅನ್ನೋ ಪದ ಇರಲಿಲ್ಲ. ಆ ಪದ ಬಂದ ತಕ್ಷಣ ಏನೇನು ಕಷ್ಟ ಆಯಿತು ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಯಾವುದನ್ನು ಸಂಸ್ಕೃತಿಯಿಂದ ಕರೆಯೋಣ? ಧರ್ಮನ ಕರೆಯೋಣ, ಬಟ್ಟೆ ಹಾಕೊಳ್ಳೋದು ಕರೆಯೋಣ, ಅಥವಾ ಸಭ್ಯತೆಯಿಂದ ಸೌಜನ್ಯಪೂರ್ಣವಾಗಿ ಮಾತಾಡೋದನ್ನ ಸಂಸ್ಕೃತಿಯಿಂದ ಕರೆಯೋಣವಾ? ವೈವಾಹಿಕ ಸಂಬಂಧನ ಕರೆಯೋಣವಾ? ಯಾವುದನ್ನು ಸಂಸ್ಕೃತಿಯಿಂದ ಕರೆಯೋಣ? ಇವೆಲ್ಲದರ ಒಟ್ಟು ಮೊತ್ತ ಅಂದರೆ ಏನದು? ಯಾವುದೋ ಒಂದು ಇಲ್ಲವಲ್ಲ. ಮತ್ತೆ ಒಂದೊಂದು ಮನೇಲಿ ಒಂದೊಂದು ಥರ ಮದುವೆ ಸಂಪ್ರದಾಯ, ಒಂದೊಂದು ಸಂಸಾರ ಎಷ್ಟು ಥರ ಇದ್ದಾವೆ. ಹಾಗಾಗಿ ಈ ಡಿಫೈನ್ ಮಾಡುವ ಚಟವೇ ನಮಗೆ ತೊಂದರೆ ಆಗಿದೆಯಾ ಅಂತ ಕೆಲವು ಸತಿ ಶುರುವಾಗುತ್ತೆ. ಇದು ಹೆಂಗೆ ಅಂತಂದರೆ, ಇದನ್ನೇ ಮತ್ತೆ ವಾಪಸ್ ಹೋಗಿ ಹೇಳ್ತಾ ಇದ್ದೀನಿ. ಮಾತೃದೇವೋಭವ, ಪಿತೃದೇವೋಭವ ಬಹಳ ದೊಡ್ಡ ಆದರ್ಶಗಳು. ಆದರೆ ಅದರ ಅರ್ಥ ಎಲ್ಲ ಮಾತೃಗಳು ಎಲ್ಲ ಪಿತೃಗಳು ದೇವ್ರ ಹಾಗೆ ಇರ್ತಾರೆ ಅಂತ ಅಲ್ಲ. ಒಬ್ಬೊಬ್ಬರ ಅಪ್ಪಂದರು ಒಬ್ಬೊಬ್ಬರ ಅಮ್ಮಂದರು ಒಂದೊಂದು ಥರ ಇರ್ಬೋದು. ಅಪ್ಪನ ಮೇಲೆ ಸಿಟ್ಟು ಬರ್ಬೋದು, ಅಮ್ಮನ ಮೇಲೆ ಸಿಟ್ಟು ಬರ್ಬೋದು. ನಾನು ಇವ್ರ ಮಗನೇ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿನೋ ಅಂತ ಅನ್ನಿಸ್ಬೋದು. ಅದು ಇಂಡಿವಿಜುವಲ್ ಟ್ರುತ್ ಅಲ್ಲ, ಅವು ಅದೊಂದು ಆದರ್ಶ ಅಷ್ಟೇ. ಅದನ್ನೇ ನಿಜ ಅಂತ ಅಂದ್ಕೊಂಡ್ರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ದಂಗೆ ಆಗುತ್ತೆ. ನಮ್ಮಲ್ಲಿ ಗಿಲ್ಟ್ ಫೀಲಿಂಗ್ ಶುರುವಾಗ್ತವೆ. ಗಿಲ್ಟ್ ಅಂತಂದರೆ, ಸಂಸ್ಕೃತಿ ಒಂದು ಆದರ್ಶ ಕೊಟ್ಟಿದೆ, ನಾನು ಹಿಂಗಿದ್ರೆ ಮಾತ್ರ ಆದರ್ಶ ಪುರುಷ ಅಂತ ಅನ್ಕೊಂಬಿಟ್ರೆ ನಾನು ಸತ್ತು ಹೋಗ್ತೀನಿ. ಆ್ಯಕ್ಚುಯಲಾಗಿ ಇಂಥ ಪ್ರಶ್ನೆಗಳನ್ನು ಹಾಕ್ಕೊಂಡಿದ್ದು ಭಾರತೀಯ ಸಂಸ್ಕೃತಿಯಲ್ಲೇ ಇದ್ದಾವೆ. ಯಾವಾಗ ಹೊರಗಿನ ಆಚರಣೆಗಳೇ ಸಂಸ್ಕೃತಿ ಅಂತ ಬಂತೋ ಅದಕ್ಕೆ ವಿರುದ್ಧವಾಗಿ ತಾಂತ್ರಿಕ ಪಂಥಗಳು ಹುಟ್ಕೊಂಡು, ಅದಕ್ಕೆ ವಿರುದ್ಧವಾಗಿ ಇನ್ಯಾವುದೋ ಧರ್ಮ ಹುಟ್ಕೋತು, ಮತ್ಯಾವುದೋ ಧರ್ಮ ಹುಟ್ಕೊಳ್ತು. ದೇವರೇ ಇಲ್ಲ ಅಂತ ಶುರು ಮಾಡ್ಕೊಂಡ್ರು, ಸಾಧ್ಯವಾದ ಅಂತ ಶುರು ಮಾಡ್ಕೊಂಡ್ರು. ಇದೆ ಅಂತ ಅನಿಸುತ್ತೆ, ಇಲ್ಲ ಅಂತ ಅನಿಸುತ್ತೆ, ಇರಲೂಬಹುದು, ಇಲ್ಲದೇನೂ ಇರಬಹುದು, ಬೇಕಾದಷ್ಟು ಥರ. ಅಂದರೆ ಯಾವುದೋ ಒಂದು ಡಿಫಿನೆಟ್ಟಾಗಿ ಇಟ್ಕೊಂಡು ಇದನ್ನು ಇದೇ ಸರಿಯಾದ ಕ್ರಮ, ಇದೇ ಸರಿಯಾದ ವಿಧಾನ ಅಂತ ಹೇಳೋಕ್ಕಿಂತಲೂ ಓಪನ್ ಮೈಂಡ್ ಆಗಿರೋದು ಹೆಂಗೆ. ಪ್ರಜ್ಞಾಪಾರಮಿತ ತಂತ್ರವೂ ಅಂಥದ್ದೇನೆ. ಅದೇ ಈಗ ಒಂದು ಟರ್ನ್ ಪೂರ್ತಿ ತೆಗೆದುಕೊಂಡು ಡಿಕನ್ಸ್ಟ್ರಕ್ಷನ್ ಅನ್ನೋ ಥರ ವೆಸ್ಟಿಂದ ಮತ್ತೆ ನಮ್ಮ ಕಡೆಗೆ ಬರ್ತಾಯಿದೆ. ಅರ್ಥನ ನಾವು ರಚಿಸ್ಕೊಂಡದ್ದೇ ಹೊರತು ಅರ್ಥ ಹಾಗೆ ಇರುವಂಥದ್ದಲ್ಲ, ಸಂಸ್ಕೃತಿ ಅನ್ನೋದು ಹಾಗೆ ಇರುವಂಥದ್ದಲ್ಲ, ಅನುವಾದ ಅನ್ನೋದು ಹಾಗಿರುವಂಥದ್ದಲ್ಲ. ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ, ಅನುವಾದ ಅಂತ ಯಾವುದನ್ನು ಕರಿತೀವಿ ನಾವು?
ಆ ಪ್ರಶ್ನೆ ಹಾಕೊಳ್ಳೋಕ್ಕೆ ಶುರು ಮಾಡಿದ ತಕ್ಷಣ ಪಂಪ ಭಾರತನ ಡಿ ಎಲ್ ನರಸಿಂಹಾಚಾರ್ಯ ಪಂಪ ಭಾರತ ದೀಪಿಕೆ ಅಂತ ಬರೆದ್ರು. ಅದು ಕೂಡ ಪಂಪ ಭಾರತ ಒಂದು ಅನುವಾದನೆ. ಅದನ್ನು ಮೊನ್ನೆ ಸಿ ಪಿ ನಾಗರಾಜ್ ಅವರು ಇನ್ನೊಂದು ಮಾಡಿದರು, ಅದು ಒಂದೊಂದು ಪದಕ್ಕೂ ಅರ್ಥ ಕೊಟ್ಟು ಇನ್ನೇನೋ ಮಾಡಿದರು, ಅದು ಅನುವಾದನೆ. ವೆಂಕಟರಾಮಪ್ಪನವರು ಪಂಪ ಭಾರತ ಕಥಾ ಸಾರಾಂಶ, ಅದು ಅನುವಾದವೇನೆ. ಎಲ್ ಬಸವರಾಜು ಸರಳ ಪಂಪ ಭಾರತ, ಅದು ಒಂದು ಅನುವಾದವೇನೆ. ಒಂದೇ ಭಾಷೆಯಲ್ಲಿ ಆಗೋದು ಅನುವಾದ, ಹೌದು ಸರ್, ಅದು ಅನುವಾದನೆ. ಅದು ಒಂದಕ್ಕೆ ಇನ್ನೊಂದಕ್ಕೆ ಹೇಗೆ ನೀವು ಬೆಲೆ ಕಟ್ತೀರಿ? ಇದು ಗ್ರೇಟು ಅದಲ್ಲ ಅಂತ ಹೆಂಗೆ ಹೇಳ್ತೀರಿ? ಓ, ಇದು ಕಷ್ಟ ಆಯಿತು ಸರ್. 2 ಭಾಷೆಯಲ್ಲಿ ಮಾಡಿದ್ದಾದರೆ ಅಂದ ತಕ್ಷಣ ಒಂದು ಇದುವರೆಗೂ ಬಗೆಹರಿಸೋಕ್ಕಾಗದೇ ಇರೋ ಪ್ರಶ್ನೆ ಹುಟ್ಟಿದೆ ಸರ್. ಮುಖ್ಯವಾಗಿ ಅನುವಾದದಲ್ಲಿ 2 ಥರ ಇದೆ. ಇದನ್ನು ಹೇಳ್ತೀನಿ, ಅದು ಆಮೇಲೆ ತಮಾಷೆಗಿರೋದು ಹೇಳ್ತೀನಿ. ಅದನ್ನು ಏನಂದರೆ, ಅನುವಾದ 2 ದಿಕ್ಕಿನಲ್ಲಿ ಹೋಗ್ಬೋದಂತೆ. ಒಂದು, ಮೂಲ ಲೇಖಕ ಯಾವನೋ ಇದ್ದಾನಲ್ಲ ಅಥವಾ ಇದ್ದಾಳಲ್ಲ, ಆ ದಿಕ್ಕಿನಲ್ಲಿ ಅದಕ್ಕೆ ಹತ್ತಿರವಾಗಿರಬೇಕು ಅಂತ ಅನುವಾದ ಮಾಡೋದು, ಓದುಗರನ್ನ ಅರ್ಥ ಬಿಡುತ್ತೆ. ಇನ್ನೊಂದು, ಅದಕ್ಕೆ ಆಪೋಸಿಟ್ ಡೈರೆಕ್ಷನ್, ಓದುಗರಿಗೆ ಅರ್ಥ ಆಗಬೇಕು, ಅವನನ್ನು ಒಂಚೂರು ಬದಲಾಯಿಸಿರೂ ಪರವಾಗಿಲ್ಲ. ಓದುಗ ಮುಖಿಯಾದ ಅನುವಾದ ಮತ್ತು ಲೇಖಕ ಮುಖಿಯಾದ ಅನುವಾದ. ಇವತ್ತು ದೊಡ್ಡ ಥಿಯರಿಟಿಕಲ್ ಆರ್ಗ್ಯುಮೆಂಟ್ ನೀಡಿದ್ದಾರೆ ಇವೆರಡರ ಬಗ್ಗೆ. ಅನುವಾದ ಆ ಒಬ್ಬ ಕೃತಿಕಾರರು ಯಾವ ಶೈಲಿಯನ್ನು ಬಳಸಿದಾರೋ, ಯಾವ ರೀತಿಯ ವಾಕ್ಯ ರಚನೆ ಮಾಡಿದಾರೋ ಅದನ್ನು ಹಾಗೇ ಅನುವಾದದಲ್ಲೂ ತರಬೇಕು. ತಂದರೆ ಏನಾಗುತ್ತೆ ಅಂದರೆ ಓದೋಕ್ಕಾಗೋದೇ ಇಲ್ಲ. ಅನುವಾದ ಅನ್ನೋ ಮಾತಿನ ಅರ್ಥನೇ ಬದಲಾವಣೆ. ನನ್ನ ಭಾಷೆ ಬೇರೆ, ನಿಮ್ಮ ಭಾಷೆ ಬೇರೆ. ಆ ಭಾಷೆಗೆ ಬಂದಾಗ ಭಾಷೆಗೆ ಸಹಜವಾಗಿರಬೇಕು. ತಮಾಷೆ ಅಂದರೆ ಸರ್, ನಾವು ಜಗತ್ತಿನ ಸಾಹಿತ್ಯ ಎಲ್ಲ ಓದ್ಕೊಂಡಿದ್ದೀವಲ್ಲ, ಏನು ಫ್ರೆಂಚಲ್ಲಿ, ಇಟಾಲಿಯನ್ನಲ್ಲಿ, ರಷ್ಯನ್ನಲ್ಲಿ ಓದಿದ್ದೀವ? ಇಲ್ಲ, ಇಂಗ್ಲೀಷಲ್ಲಿ ಓದಿದ್ದೀವಿ. ಸೊ ಇಂಗ್ಲೀಷಲ್ಲಿ ಬಂದಿದ್ದು ಆ ರಷ್ಯನ್ ಭಾಷೆಯಲ್ಲಿದ್ದಂಗೆ ಇದೆ ಅಂತ ಯಾವನಿಗೆ ಗೊತ್ತು? ನಮಗೆ ಇಂಗ್ಲೀಷೇ ಮೂಲ. ನಾವು ಯಾವುದಕ್ಕೆ ನಿಷ್ಠವಾಗಿರಬೇಕು? ರಷ್ಯನ್ ನನಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಇದೆ. ನನಗೆ ಕಷ್ಟ ಆಗಿದ್ದೇನು ಅಂತಂದರೆ, ವಾರ್ ಆ್ಯಂಡ್ ಪೀಸ್ಗೆ ಸುಮಾರು 15 ಅನುವಾದಗಳಿದ್ದಾವೆ. 15ರಲ್ಲೂ 15 ಬೇರೆ ಬೇರೆ ಥರ ಅನುವಾದಗಳೇ ಅವು. ಅದರಲ್ಲಿ 5 ಆರಿಸ್ಕೊಂಡೆ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಆದವು. ಒಂದೊಂದು ಅಲ್ಲೂ ಮತ್ತು ವ್ಯತ್ಯಾಸ, ವಾಕ್ಯ ರಚನೆಯಲ್ಲಿ ವ್ಯತ್ಯಾಸ, ಪದಗಳ ಆಯ್ಕೆಯಲ್ಲಿ ವ್ಯತ್ಯಾಸ. ಆಮೇಲೆ ಕುವೆಂಪುದೊಂದು ಮಾತು ನೆನಪಾಯಿತು, ಕಾವ್ಯದಲ್ಲಿ ಅಥವಾ ಅನುವಾದದಲ್ಲಿ ಲಯ ಮುಖ್ಯ, ಅಲ್ಲಿರೋ ಭಾವದ ಒಂದು ಲಯ ಸಿಕ್ಕಿದರೆ ಅನುಕೂಲ ಆಗುತ್ತೆ. ಇನ್ನೊಬ್ಬಳು ಅನುವಾದಕಿ, ಒಬ್ಬಳು ಸ್ಪೇನ್ ಭಾಷೆಯಿಂದ ಡಾನ್ ಕ್ವಿಹೋಟೆನ ಅನುವಾದ ಮಾಡಿದವಳು ಹೇಳ್ತಾಳೆ, ಅವಳಿಗೂ ಇಂಥ ಪ್ರಶ್ನೆ ಬಂದಿತ್ತಂತೆ. ಡಾನ್ ಕ್ವಿಹೋಟೆ 14, 15, 16ನೇ ಶತಮಾನದಲ್ಲಿ ಬರೆದ್ನಲ್ಲ, ಅದೇ ಥರ ಭಾಷೆ ನಾನು ಬಳಸಲ, ಯಾರೂ ಓದದೇ ಇರೋ ಇಂಗ್ಲೀಷ್ ಆಗುತ್ತೆ, ನಾನು ಬಳಸಲ. ಆಗ ಅವಳಿಗೊಂದು ಐಡಿಯಾ ಬಂತಂತೆ. ಅವನು ಡಾನ್ ಕ್ವಿಹೋಟೆ ಬರೆದಾಗ ಆ ಕಾಲದ ಸ್ಪ್ಯಾನಿಷ್ ಭಾಷೆ ಅತ್ಯಂತ ಹೊಸ ಸ್ಪ್ಯಾನಿಷ್ ಭಾಷೆಯಾಗಿತ್ತು, ಸಮಕಾಲೀನ ಭಾಷೆಯಾಗಿತ್ತು. ನಾನೀಗ ಅನುವಾದ ಮಾಡ್ತಿರೋದು ನನ್ನ ಕಾಲದ ಓದುಗರಿಗೆ, ನನ್ನ ಕಾಲದ ಭಾಷೆಯಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಂತೆ. ಅದು ಎಂಥ ದೊಡ್ಡ ರಿಲೀಫ್ ಸಿಗುತ್ತೆ ನೋಡಿ. ಸೊ ಹಳೆಗನ್ನಡ ಅಂತ ನಾವು ಅಂತೀವಿ, ಪಂಪನಿಗದು ಹೊಸ ಕನ್ನಡ. ಪಂಪ ಇವತ್ತು ಅಕಸ್ಮಾತ್ ಬಂದರೆ ಅವ್ನು ನಮ್ಮ ಕನ್ನಡ ಅರ್ಥ ಆಗೋದೇ ಇಲ್ಲ. ಕುಮಾರವ್ಯಾಸನಿಗೂ ಅರ್ಥ ಆಗಲ್ಲ, ಬಸವಣ್ಣನಿಗೂ ಅರ್ಥ ಆಗಲ್ಲ. ಬಸವಣ್ಣ ಬರೆದು ಅವನ ಕಾಲದ ಕನ್ನಡದಲ್ಲಿ, ಅವನ ಕಾಲದ ಕನ್ನಡ ಹೇಗಿತ್ತು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮಗೆ ಸಿಕ್ಕಿರೋ ಬಸವಣ್ಣನ ವಚನ ಎಲ್ಲ 400 ವರ್ಷ ಆದಮೇಲೆ ಬರವಣಿಗೆಗೆ ಬಂದವು. ನಾವು 12ನೇ ಶತಮಾನ ಬಸವಣ್ಣ ಅಂದ್ಕೊಳ್ಳೋದು 400 ವರ್ಷದ ನಂತರ ಬರವಣಿಗೆಗೆ ಬಂದು ಬಸವಣ್ಣ. 400 ವರ್ಷದ ನಂತರ ಬರವಣಿಗೆಯಲ್ಲಿ ಎಂಥ ಬಸವಣ್ಣ ಬಂದು ಅಂಥವನು. ಸೊ ಒಂದು ಕೃತಿ ಹೀಗೆ ಅನುವಾದ ಆಗ್ತಾ ಬಂದಾಗ ನಮ್ಗೆ ಯಾವುದೋ ಒಂದು ವರ್ಷನ್ ಸಿಗುತ್ತೆ, ಅದನ್ನ ಇಟ್ಕೊಂಡು ನಾವು ಇನ್ನೊಂದು ಭಾಷೆ ತೊಗೊಂಡು ಹೋಗ್ತೀವಿ. ಇದು ಮೂಲಕ್ಕೆ ಹತ್ತಿರವಾಗಿರಬೇಕು ಅಂದರೆ ಹೆಂಗೆ? ಓದಕ ಮುಖ್ಯ ಆಗೋದು ಮುಖ್ಯ ಅಲ್ವಾ? ಅನುವಾದವನ್ನು ಓದುಗ ಮುಖಿ ಮಾಡಿದರೆ ಏನಾಗುತ್ತೆ ಅಂತಂದರೆ, ಹೇಳಿದ್ನಲ್ಲ, ಭಾಷಣ ಎಕ್ಸಾಂಪಲ್ ಕೊಟ್ಟನಲ್ಲ, ಮಹಾಭಾರತ ಯುದ್ಧ ನಡೆಯೋದೇ ಇಲ್ಲ ಅಂತ ಹಂಗಾಗ್ಬೋದು.
ನಾನು ಮಾಡೋ ಅನುವಾದದಲ್ಲಿ ಅದು ನಡೆಯ ನನಗೆ ಗೊತ್ತಿರೋ ಕಥೆಗಿಂತಲೂ ಬೇರೆ ಥರ ಇದೆಯಲ್ಲ ಇದು ಅಂತ. ಇರಲಿ, ನಾನು ಹೇಳೋ ಕಥೆ ಇದು ಅಂತ ಇವನು ಹೇಳ್ತಾನೆ. ಹಾಗಾಗಿ ನನಗೆ ಬಹಳ ಪ್ರಿಯವಾದ ಅನುವಾದ ಸಿದ್ಧಾಂತ ಏನು ಅಂದರೆ, ಅನುವಾದವು ಕೂಡ ಮತ್ತೊಂದು ಮೂಲ. ಟ್ರಾನ್ಸ್ಲೇಷನ್ ಈಸ್ ಆಲ್ಸೋ ಅನದರ್ ಒರಿಜಿನಲ್. ಯಾಕೆ ಅಂತಂದರೆ, ರಷ್ಯನ್ ಭಾಷೆಯಲ್ಲಿ ಅದನ್ನು ಓದಿದವರು ಯಾವ ಥರ ಅನುಭವ ಪಟ್ಟರೋ ಅದೇ ಥರ ಅನುಭವವನ್ನು ನಾನು ವಾರ್ ಆ್ಯಂಡ್ ಪೀಸ್ ಮಾಡಿದ ಕನ್ನಡ ಓದುಗರಿಗೆ ಆಗಬೇಕು ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡ್ಬೋದು? ನನಗೆ ಸಿಕ್ಕ ಕ್ಲೂ ಏನು ಅಂದರೆ, ಟಾಲ್ಸ್ಟಾಯ್ ಎಂಥ ಸರಳವಾದ ಭಾಷೆ ಬಳಸ್ತಾನೆ ಅಂತಂದರೆ, ಎಲ್ಲೂ ನಿಘಂಟಿನ ತೆಗೆದು ನೋಡಲೇಬೇಕಾಗಿಲ್ಲ ಅಂಥ ಭಾಷೆನ ಬಳಸ್ತಾನೆ. ವಾಕ್ಯಗಳು ಚಿಕ್ಕ ಚಿಕ್ಕವಾಗಿರ್ತವೆ. ಒಂದು ವಾಕ್ಯದಲ್ಲಿ ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗುತ್ತೆ. ಒಂದು ಘಟನೆ ನಡೆದ ತಕ್ಷಣ ಇನ್ನೊಂದು ಪ್ಯಾರಾಗ್ರಾಫ್ ಶುರುವಾಗ ಅವನ ಸ್ಟೈಲ್ ಬಗ್ಗೆ ಕೆಲವು ಮಾತುಗಳನ್ನ ಓದಿದೆ. ಆವಾಗ ನನಗೂ ಅನ್ನಿಸ್ತು, ಭಾಷೆ ತುಂಬ ಸರಳವಾಗಿರಬೇಕು, ಅರ್ಥ ಆಗಬೇಕು, ವಾಕ್ಯಗಳು ಪುಟ್ಪುಟ್ಟವಾಗಿರಬೇಕು. ಹಿಂಗೆ ಇದಕ್ಕೆ ಸರಿ 5 ಅನುವಾದ ನೋಡ್ಕೊಂಡು ಏನೋ ಒಂಥರ ಮಾಡಿದೆ. ಮಾಡಿದ ಮೇಲೆ ನನಗೆ ಒಂದು ತರಲೆ ಶುರುವಾಯಿತು. ಏನಂತಂದರೆ, ಆ ಕಾದಂಬರಿ ಪ್ರಿನ್ಸ್ ಅಂತ ಮತ್ತೆ ಬರುತ್ತೆ, ಮತ್ತೆ ಪ್ರಿನ್ಸ್ ಅಂತ ಮಾತಾಡ್ತಾರೆ, ಕೌಂಟ್ ಅಂತ ಮಾತಾಡ್ತಾರೆ. ಜವರೇಗೌಡರು ಮಾಡಿದ ಅನುವಾದದಲ್ಲಿ ಎಲ್ಲರೂ ಒಬ್ಬನೊಬ್ಬರು ರಾಜ್ಕುಮಾರ ಅಂತ ಕರ್ಕೋತಾರೆ. ರಾಜರಿಗೂ ಸಂಬಂಧವೇ ಇಲ್ಲ. ಇದು ಎಷ್ಟು ಜನ ರಾಜ್ಕುಮಾರರಪ್ಪ ಅಂತ ನನಗೆ ಅನುಮಾನ ಬಂದಿತ್ತು. ರಾಜ್ಕುಮಾರಿ ಎಲ್ಲರೂ ರಾಜಕುಮಾರರ ಇದೇನು ಬರೀ ಪ್ರಭು ಅಂತಾರೆ, ಎಷ್ಟು ಜನ ಪ್ರಭುಗಳು? ಆವಾಗ ಹುಡುಕೊಂಡು ಹೊರಟ್ರೆ ರಷ್ಯನ್ ಸೊಸೈಟಿಯಲ್ಲಿ ಮೊದಲು ರಷ್ಯಾಕ್ಕೆ ವಲಸೆ ಬಂದು ಅಲ್ಲಿ ನೆಲೆಸಿ ಆಸ್ತಿ ಮಾಡ್ಕೊಂಡಾರಲ್ಲ, ಅವ್ರುಗಳನ್ನೆಲ್ಲ ಪ್ರಿನ್ಸ್ ಅಂತ ಕರೆಯೋ ಒಂದು ಸಾಮಾಜಿಕ ವರ್ಗ. ಅವರಿಗೆ ಟ್ಯಾಕ್ಸ್ ಇಲ್ಲ ಅಂತ ಬೇರೆ ಏನೇನೋ ಇದ್ದಾವೆ. ಆಮೇಲೆ ಅವರ ಕೆಳಗಿನ ಅಂತಸ್ತಿನವರು ಶ್ರಮಪಟ್ಟು ದುಡಿದು ಒಂದು ಆಸ್ತಿ ಸಂಪಾದಿಸ್ಕೊಂಡು ಪದವಿ ಪಡ್ಕೊಂಡವರು, ಅವ್ರ ಕೌಂಟ್ಗಳು. ಆಮೇಲೆ ಮಿಕ್ಕವರು ರೈತರು ಅಂತ. ಇವು ಸಾಮಾಜಿಕ ವರ್ಗದ ಸೂಚಕ ಪದಗಳು ಅಂತ ಗೊತ್ತಾಯಿತು. ಆ ಒಂದು ಟಿಪ್ಪಣಿನ ಕೊಡಲೇಬೇಕಾಯ್ತು ನಾನು. ಹಿಂಗೆ ಕೊಡೋಕೆ ಹೊರಟಾಗ ಏನಾಯಿತು, ಆ ಕಾಲದ ಬದುಕಿನ ವಿವರಗಳು ಕೊಡದೇ ಇದ್ದರೆ ಕನ್ನಡ ಓದುಗರಿಗೆ ಅರ್ಥ ಆಗಲ್ಲ ಅನ್ನಿಸ್ದಾಗ ಆ ಅನುವಾದಕ್ಕೆ ಒಂದು 200 ಪುಟ ಸಪ್ಲಿಮೆಂಟ್ರಿ ಮೆಟೀರಿಯಲ್ ಕೊಟ್ಟೆ. ಯಾಕೆಂದರೆ ಯಾರಾದರೂ ಕನ್ನಡ ಓದುಗರು ಟಾಲ್ಸ್ಟಾಯ್ನ ಓದ್ತಾ 19ನೇ ಶತಮಾನದ ಕೃತಿ ಹೆಂಗಿತ್ತು ಅಂತ ತಿಳ್ಕೋಬೇಕಾದ್ರೆ, ಬದುಕು ಹೆಂಗಿತ್ತು ತಿಳ್ಕೋಬೇಕಾದ್ರೆ ಈ ರೆಫರೆನ್ಸಸ್ ಬೇಕು. ಮತ್ತು ಆ ಕೃತಿಯನ್ನು ಕಾಲ ಘಟ್ಟದಲ್ಲಿ ಹೆಂಗೆ ಬೇರೆ ಬೇರೆ ವಿಮರ್ಶಕರು ನೋಡಿದ್ರು ಅದನ್ನು ಕೊಡಬೇಕು ಅಂದ್ಕೊಂಡು ಸಾಧ್ಯವಾದಷ್ಟು ಕಲ್ಚರಲ್ ಮೆಟೀರಿಯಲ್ ಕೊಡಬೇಕು ಅಂತ 200 ಪುಟ ಮೆಟೀರಿಯಲ್ ಕೊಟ್ಟೆ. ಕುವೆಂಪು ಭಾಷಾವಾರ್ತೆಯಿಂದ ಬಂದಿದ್ದಕ್ಕೆ 500 ರೂಪಾಯಿ ಸಿಕ್ತು ಪುಸ್ತಕ. ಅದು ಆಯಿತು. ಈಗ ಈ ಪುಸ್ತಕ ನೋಡಿ, ಇವರು ಅದೇ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮಧ್ಯೆ ಯಾವುದೋ ಪ್ರಾದೇಶಿಕವಾದ ಆಫ್ರಿಕನ್ ಭಾಷೆ ಮಾತು ಬರುತ್ತೆ. ಅದಕ್ಕೆ ಕೆಳಗಡೆ ಅದಕ್ಕೆ ಫುಟ್ ನೋಟ್ ಕೊಟ್ಟು ಇದಕ್ಕೆ ಈ ಅರ್ಥ, ಇದು ಇಂಥ ದೇವರು. ಈ ಅರ್ಥ ಕೊಟ್ಟಾಗ ನಾವು ಓದುಗರಿಗೆ ಗೌರವನೂ ಕೊಡ್ತಾ ಇರ್ತೀವಿ. ನೀವು ತಿಳಿಬೇಕು ಅನ್ನೋ ಕುತೂಹಲದಲ್ಲಿ ಮೆಟೀರಿಯಲ್ ಕೊಡ್ತಾ ಇದ್ದೀನಿ. ಅದು ಅನುವಾದಕರ ಜವಾಬ್ದಾರಿ. ಕನ್ನಡದ ಬಹಳಷ್ಟು ಅನುವಾದಕರು ಈ ಜವಾಬ್ದಾರಿಯನ್ನು ಹೊರುವುದಿಲ್ಲ. ಕಥೆಯನ್ನು ಸುಮ್ಮನೆ ಅನುವಾದ ಮಾಡ್ತಾರೆ, ಬಿಡ್ತಾರೆ. ಅದಕ್ಕೆ ಒಂದು ಇಂಟ್ರಡಕ್ಷನ್ ಇರಲ್ಲ, ಒಂದು ಪರಿಚಯ ಇರಲ್ಲ, ಅದು ಯಾತಕ್ಕೆ ಮುಖ್ಯ ಅನ್ನೋ ಸುದ್ದಿ ಇರಲ್ಲ. ಕಥೆನ ಒಂದು ಬೈಂಡ್ ಹಾಕಿ ಕೊಟ್ಬಿಡ್ತಾರೆ. ಅದು ಬೇಜವಾಬ್ದಾರಿ ಅನುವಾದ ಆಗತ್ತೆ. ಈಗಲೇ ಹೇಳ್ತಿರೋದು ನಿಮಗೆ, ಆ ಹಳೆ ತಮಾಷೆಯಾಗಿದೆಯೋ ಈ ರಿಲೇಷನ್ಶಿಪ್ ಹೆಂಗೆ ಹೇಳ್ತಾರೆ ಅಂದರೆ, ಅನುವಾದ ಅನ್ನೋದು ನಮ್ಮನೆ ಸೊಸೆನೋ ಅಥವಾ ನಾವು ದತ್ತು ತೊಗೊಂಡು ಮಗಳು. ಸೊಸೆ ಅಂತಾದರೆ ಏನಾಗುತ್ತೆ, ಅವಳು ಇನ್ನೂ ಕೂಡ ಬೇರೆ ಮನೆಯೊಳ್ಳೆನೆ, ಅವ್ರ ಮನೆಯಿಂದ ತಂದೀವಿ, ಆ ಊರಿಂದ ತಂದ್ವಿ ಅಂತ ಹೇಳ್ಕೊತೀವಿ. ದತ್ತು ಅಂತ ಮಗಳು ಮಾಡ್ಕೊಂಬಿಟ್ರೆ ಆಗ ನಮಗೆ ನಮ್ಮ ಮಗು ಅಂತಲೇ ನಮ್ಮ ಆಸ್ತಿ ಗೀಸ್ತಿ ಎಲ್ಲ ಭಾಗ. ಅದಕ್ಕೆ ಇದನ್ನು ಅನುವಾದದ 2 ಮೆಥಡ್ಗೆ ತಿನಂಶಿ ಎಲ್ಲೋ ಒಂದು ಕಡೆ ಹೋಲಿಸ್ತಾರೆ. BMCನೋ ತಿನಂಶಿನೋ ಹೋಲಿಸ್ತಾರೆ. ಅದನ್ನು ಅನುವಾದವನ್ನು ನಮ್ಮದು ಮಾಡ್ಕೊಂಡಾಗ ದತ್ತು ತೊಗೊಂಡಂಗೆ ಒಂಥರ ಇರುತ್ತೆ, ನಮ್ಮನೆ ಸೊಸೆ ಮಾಡ್ಕೊಂಡೆ ಬೇರೆ ಥರ. ಅದಕ್ಕೆ 2 ಎಕ್ಸಾಂಪಲ್ಲು. ರಾಮವರ್ಮ ಲೀಲಾವತಿ ಅಂತ ಒಂದು ನಾಟಕ, ಶೇಕ್ಸ್ಪಿಯರ್ದು ರೋಮಿಯೋ ಜೂಲಿಯೆಟ್ನ ಅನುವಾದ. ಅದರಲ್ಲಿ ಎಷ್ಟು ದೊಡ್ಡ ಫ್ರೀಡಮ್ ತಗೊಳ್ತಾರೆ ಅಂದರೆ, ಕೊನೆಯಲ್ಲಿ ರೋಮಿಯೋ ಜೂಲಿಯೆಟ್ ಸತ್ತು ಹೋಗ್ತಾರೆ,
ಆಮೇಲೆ ವಿಷ್ಣು ಪ್ರತ್ಯಕ್ಷ ಬದುಕಿಸ್ಬಿಡ್ತಾವೆ ಅವರಿಬ್ಬರು. ನಮ್ಮ ಕತೆ ನಮಗೆ ಟ್ರಾಜಿಡಿ ಹೊಂದಲ್ಲ, ಅದನ್ನು ಮಾಡ್ಕೊಂಡು ಕನ್ನಡದಲ್ಲೇ ಇದೆ ಅನುವಾದ ರಾಮವರ್ಮ ಲೀಲಾವತಿ. ಹೀಗೆ ನಮ್ಮ ಮನೆ ಮಗಳು ಮಾಡ್ಕೊಳ್ಳೋದು. BM ಶ್ರೀ ಮಾಡಿದ ಇಂಗ್ಲೀಷ್ ಗೀತೆಗಳು ಮನೆ ಮಗಳು ಮಾಡ್ಕೊಂಡಿದ್ದು. ಕನ್ನಡದ ಮೊಟ್ಟುಗಳು, ಕನ್ನಡದ ಛಂದಸ್ಸುಗಳು ಇಟ್ಕೊಂಡು ಇಂಗ್ಲೀಷ್ ಕಾವ್ಯನ ನಮಗೆ ತಂದ್ಕೊತೀನಿ ಅಂತ. ಆದರೆ ಇತ್ತೀಚೆಗೆ ಕೆಲವು ಮಾಡ್ತಿರೋ ಅನುವಾದಗಳು ಹಾಗಲ್ಲ. ಅಲ್ಲಿರೋ ಶೈಲಿ, ಅಲ್ಲಿರೋ ಭಾಷೆ, ಅಲ್ಲಿರೋ ಥರದ್ದೇ ರಿಫ್ಲೆಕ್ಷನ್ ಆಗಬೇಕು. ಅಲ್ಲಿ ಮತ್ತು ಅಂತಿದ್ರೆ ಇಲ್ಲೂ ಮತ್ತು ಬರಬೇಕು, ಇದ್ದರೆ ಇಲ್ಲೂ ಬರಬೇಕು. ಇಲ್ಲಿ ಫೂಲಿಶ್ ಅಂತ ಕಾಣೋದು ನನಗೆ ಅನುವಾದಗಳು ಇಲ್ಲಿ. ಎ ಬಾಯ್ ಲುಕ್ಡ್ ಎಟ್ ಎ ಗರ್ಲ್ ವೆನ್ ಹಿ ವಾಸ್ ಗೋಯಿಂಗ್ ಇನ್ ದ ಬಸ್ ಅಂತ ಇದ್ದರೆ, ಒಬ್ಬ ಹುಡುಗನು ಬಸ್ಸಿನಲ್ಲಿ ಹೋಗುತ್ತಾ ಒಬ್ಬ ಹುಡುಗಿಯನ್ನು ನೋಡಿದನು ಅಂತಂದು. ಕನ್ನಡವೇ ಅಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಈಗ ಅಲ್ಲಿ ಇದೆ, ಇಲ್ಲೂ ಇರಬೇಕು ಅಲ್ಲಿ. ಆಮೇಲೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ಲೂರಲ್ಗಳು. ಮೈ ಹ್ಯಾಂಡ್ಸ್ ಆರ್ ಪೇನ್ಫುಲ್, ಮೈ ಐಸ್ ಆರ್ ಏಕಿಂಗ್, ಮೈ ಲೆಗ್ಸ್ ಆರ್ ಟಯರ್ಡ್. ಇಂಗ್ಲೀಷಲ್ಲಿ ಬಹುವಚನ ನ್ಯಾಚುರಲ್, ಯಾವತ್ತೂ ಕೂಡ ಮೈ ಐ ಈಸ್ ಏಕಿಂಗ್, ಮೈ ಲೆಗ್ ಅಂತ ಮಾತಾಡಲ್ಲ. ಕನ್ನಡ ನನ್ನ ಕಾಲುಗಳನ್ನು ನೋಯುತ್ತವೆ, ನನ್ನ ಕಣ್ಣುಗಳನ್ನು ನೋಯುತ್ತವೆ, ನನ್ನ ಕೈಗಳು ದಣಿದಿವೆ ಅಂತ ಮಹಾ ಕೆಟ್ಟದಾಗ ಕಾಣುತ್ತೆ. ಕನ್ನಡದಲ್ಲಿ ಬಹುವಚನ ಇಲ್ಲ ಹಾಗೆ. ಸೊ ಇದನ್ನು ಕನ್ನಡಕ್ಕೆ ಹೊಂದಿಸ್ಕೊಳ್ಳೋದಿದೆಯಲ್ಲ, ದತ್ತು ತಗೊಳ್ಳೋತಾರೆ ಕೆಲಸ. ಬಟ್ ಅಲ್ಲಿಗೆ ಹೊಂದ್ಬೇಕು ಅಂದರೆ ಸೊಸೆ ತರಿಸೋದು ದೂರ ಇಟ್ಕೊಂಡೇ ನೋಡ್ತಿರೋದು. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಅನುವಾದ ಅನ್ನೋದು ಹಾಗೆ ನನಗೆ ಇಷ್ಟ ಬಂದಿದ್ದನ್ನು ಸೇರಿಸಬಾರ್ದು, ಅಲ್ಲಿರೋದನ್ನೇ ಹೇಳಬೇಕು. ಆದರೆ ನನ್ನ ಭಾಷೆಗೆ ಸಹಜವಾಗುವ ಹಾಗೆ ಹೇಳಬೇಕು ಅನ್ನೋದು ನನ್ನ ಅನುವಾದದ ಒಂದು ನಂಬಿಕೆ. ಟಾಲ್ಸ್ಟಾಯ್ ಹೇಳದಿರೋದು ಏನೂ ನಾನು ಹೇಳಲ್ಲ, ಆದರೆ ಹೇಳುವ ರೀತಿ ಕನ್ನಡದ್ದಾಗಿರಬೇಕು. ಇದು ನನಗೆ ಬಹಳ ಕಷ್ಟ ಆಗಿದ್ದು. ಯಾಕೆ ಅಂತಂದರೆ, ಇದು ನಾನು ಹೇಳಬೇಕು ಅಂತ ಇನ್ನೊಂದು ಮುಖ್ಯವಾದ ಪಾಯಿಂಟು. ಅನುವಾದದ್ದೇ ಒಂದು ಭಾಷೆ ಇದೆ ಅಂತ ನಮಗೆ ಅನಿಸುತ್ತೆ. ನೀವು ಕೆಲವು ಅನುವಾದ ಓದ್ತಿದ್ದಂಗೆ ಇದು ಅನುವಾದ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ಅಂತ ಶುರು ಮಾಡೋದು ವಾಕ್ಯನ. ಕನ್ನಡದಲ್ಲಿ ಯಾರೂ ಆದರೆ ಅಂತ ಶುರು ಮಾಡಲ್ಲ. ಇಂಗ್ಲೀಷಲ್ಲಿ ಬಟ್ಟನ್ನು ಶುರು ಮಾಡ್ಬೋದು, ಮಾಡ್ಕತೆಗಳು ವಾಕ್ಯನ. ಒಂದು ವಾಕ್ಯಕ್ಕೆ ಒಂದು ಸತಿ ಆ್ಯಂಡ್ ಅಂತ ಹೇಳ್ತಿರೋದು, ಬಹುವಚನ, ಇಂಥವೆಲ್ಲ ಕೆಲವು ಇದ್ದಾವೆ. ಡಾಸ್ಟೋವ್ಸ್ಕಿ ಅನುವಾದ ಮಾಡೋಕ್ಕೆ ಹೊರಟಾಗ ನನಗೆ ದೊಡ್ಡ ಸಮಸ್ಯೆ ಎದುರಾಗಿದ್ದೇನು ಅಂದರೆ ಇದು. ಈಗಲೇ ಒಂದು ಗುಟ್ಟು ಹೇಳಿಬಿಡ್ತೀನಿ. ಒಂದು ಅನುವಾದ ಮಾಡುವಾಗ ಸಿಕ್ಕ ಅನುಭವ ಇನ್ನೊಂದು ಅನುವಾದ ಮಾಡುವಾಗ 3 ಕಾಸಿನ ಉಪಯೋಗ ಬರಲ್ಲ. ನಾನು ನಿಮ್ಮನ್ನು ಫ್ರೆಂಡ್ ಮಾಡ್ಕೊಂಡನಲ್ಲ, ಅದೇ ಕ್ರಮದಲ್ಲಿ ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ತೀನಿ ಅಂದ್ರೆ ಆಗಲ್ಲ. ನಿಮ್ಮ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡ್ತೀನಿ ಅಂದ್ರೆ ಆಗಲ್ಲ. ಡಾಸ್ಟೋವ್ಸ್ಕಿ ಶೇಕ್ಸ್ಪಿಯರ್ ಥರದವನು. ನಾಟಕದ ಥರ ಓದ್ದದ ಡೈಲಾಗ್ ಬರ್ತವೆ. ಅವನದೇ ಒಂದು ವಿಚಿತ್ರವಾದ ಭಾಷೆ, ದಿನನಿತ್ಯ ಬಳಸೋಕ್ಕಾಗಲ್ಲ ಆದರೂ ಬಳಸಬಹುದು ಅನ್ನುವಂಥ ಮಾತು. ಜರ್ನಲಿಸ್ಟಿಕ್ ಶೈಲಿ ಇದೆ. ಅವನು ಹೊರಗಡೆ ಕಾಣುವ ಒಂದೊಂದು ವಸ್ತುವನ್ನು, ಆ ವಸ್ತು ವ್ಯಕ್ತಿಯಲ್ಲಿ ಪ್ರಚೋದಿಸುವ ಭಾವನೆಯನ್ನು ಒಂದು ಘನವಾದ ಭಾಷೆಯಲ್ಲಿ ಹೇಳ್ತಾನೆ, ನಾಟಕೀಯವಾದ ಭಾಷೆಯಲ್ಲಿ ಹೇಳ್ತಾನೆ. ಅಂಥ ಭಾಷೆ ಕನ್ನಡದಲ್ಲಿ ಬಳಸೋಕ್ಕೆ ನಂಗೆ ಸಾಧ್ಯವೇ ಇಲ್ಲ. ಕಂಪ್ನಿ ನಾಟಕದ ಭಾಷೆ ಥರ ಆಗುತ್ತೆ. ಟಾಲ್ಸ್ಟಾಯ್ ಹಾಗಲ್ಲ, ಬಹಳ ಸುಲಲಿತವಾಗಿ ನೀರು ಹರಿದಂಗೆ ಇರುತ್ತೆ ಒಂದು ಭಾಷೆ. ಅಲ್ಲಿ ಮಾಡಿದ ಅನುಭವದ ಉಪಯೋಗ ಈಗ ಕೃತಿ ಮಾಡೋವು ಬರಲ್ಲ. ಒಂದು 4 ಸತಿ ತಿದ್ದಿದ್ರೂ ಕೂಡ ಪ್ರಿಂಟ್ ಆದಮೇಲೂ ನಂಗೆ ಸಮಾಧಾನ ಆಗಿಲ್ಲ. ಮತ್ತಿನ್ನೊಂದು ಸತಿ ಇನ್ಯಾರೋ ಓದಿದ್ರೆ ಕೊಟ್ಟು ಅವ್ರನ್ನ ನಿರ್ದಾಕ್ಷಿಣ್ಯ ತಿದ್ದಿ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂತು. ಡಾಸ್ಟೋವ್ಸ್ಕಿ ಹೇಳ್ದನ್ನೇ ಹೇಳಬೇಕು, ಆದರೆ ಯಾವ ಇಂಗ್ಲೀಷ್ ಅನುವಾದವನ್ನು ನಂಬ್ಕೋಬಾರ್ದು, ಕನ್ನಡದಲ್ಲಿ ಹೇಳಿದ್ರೆ ಹೆಂಗಾಗುತ್ತೆ ಹಂಗೆ ಹೇಳಬೇಕು ಅಂದ್ಕೊಂಡು. ಹಾಗಾಗಿ ಅನುವಾದ ಅನ್ನೋದು ಇದೆಯಲ್ಲ, 2 ಸಂಸ್ಕೃತಿಗಳನ್ನು ತಗೊಳ್ಳೋ ಕೆಲಸ ಅನ್ನೋದು ನಿಜ. ಆದರೆ ಸ್ನೇಹಿತರೆ, ಇಲ್ಲೊಂದು ತಮಾಷೆ ಇದೆ, ಬಹಳ ದೊಡ್ಡ ತಮಾಷೆ ಇದು. ನಾವೆಲ್ಲ ಬೇರೆ ಬೇರೆ ಊರಿಗೆ ಹೋಗಿದ್ದೀವಿ, ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀವಿ. ನಮಗೆ ಆ ಕಲ್ಚರ್ ಗೊತ್ತಾ ಅಂತ ಕೇಳಿದರೆ ಗೊತ್ತಿಲ್ಲ. ಇಂಡಿಯಾದಂಥ ದೇಶದಲ್ಲಂತೂ ನಮ್ಮ ಪಕ್ಕದ ಮನೆಯವರು ಬೇರೆ ಜಾತಿಯವರು ಆಗಿಬಿಟ್ಟಿದ್ರೆ ಅವ್ರ ಕಲ್ಚರ್ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಲ್ಲ. ಭಾಷೆಯಲ್ಲಿ ಎಷ್ಟು ಗೊತ್ತಾಗಿರುತ್ತೋ ಅಷ್ಟು ಮಾತ್ರ ಗೊತ್ತಾಗುತ್ತೆ, ಹೊರತು ಇನ್ನೇನಿಲ್ಲ. ಮತ್ತು 1 ಸೆಕೆಂಡ್ ಅಲ್ಲಿಗೆ ಬರ್ತಾಯಿದ್ದೀವಿ. ಭಾಷೆಯಲ್ಲಿ ವ್ಯಕ್ತ ಆಗೋದು ಬರೀ ಪ್ರಜ್ಞಾವಲಯ.
ಅದು ಯಾವುದೋ ರೂಪ ಪಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಅಪ್ರಜ್ಞೆ. ಅದಕ್ಕೆ ಕಾರಣ ಆಗಿರೋದು ಸುಪ್ತ ಪ್ರಜ್ಞೆ ಅಂತಾದರೆ ಈ ಕಲ್ಚರ್ನವ್ರು ಹೆಂಗೆ ಮಾತಾಡ್ತಾರೆ ಅದು ವ್ಯಕ್ತವಾಗಿದೆ. ಅದಕ್ಕೆ ಯಾವ ರಚನೆಯಲ್ಲಿದೆ, ಅದಕ್ಕೆ ಕಾರಣ ಏನು ಅನ್ನೋದು ಸಬ್ಕಾನ್ಷಿಯಸ್ಸು. ಯಾಕೆ ಏನು ಅನ್ಕಾನ್ಷಿಯಸ್ಸು. ನನಗೆ ಸಿಗೋ ಅನುವಾದ ಸಿಕ್ಕಿದರೆ ನಾನು ರಷ್ಯಾದ ಬಗ್ಗೆ ಏನು ಓದಿ ತಿಳ್ಕೊಂಡಿದ್ದೀನಿ ಅದರ ಆಧಾರದ ಮೇಲೆ ಈ ಕೃತಿಕಾರ ಏನು ಹೇಳ್ತೇನೆ ಅದನ್ನು ಇಟ್ಕೊಂಡು ನನ್ನ ಮನಸ್ಸಲ್ಲಿ ಮೂಡಿ ಚಿತ್ರನ ಕನ್ನಡಕ್ಕೆ ತಕ್ಕಂಗೆ ಹೇಳ್ತೀನಿ ಅಂದರೆ ಇದಕ್ಕೆ ಕೆಲವು ರೂಪಕಗಳನ್ನ ಬಳಸ್ತಾರೆ. ಅನುವಾದ ಅನ್ನೋದು ಸೇತುವೆ ಅಂತ ಒಂದು ಹೇಳ್ತಾರೆ, ಇನ್ನೊಂದು ಅನುವಾದ ಅನ್ನೋದು ಒಂದು ಕೊಳವೆ ಅಂತಲೂ ಹೇಳ್ತಾರೆ. ಸೇತುವೆ ಅಂದರೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು ದಾರಿ. ಕೆಲವು ಸರ್ತಿ ಅಲ್ಲಿದ್ದಿದ್ದೇನೆ ಇಲ್ಲಿ ತರ್ತೀನಿ ಅಂತ ನೀರಿನ ಕೊಳವೆ ಥರ, ಬಿಕ್ಕಿದ್ದೇನೂ ತರಲ್ಲ, ಅಲ್ಲಿರೋದು ಮಾತ್ರ ತರ್ತೀನಿ ಅನ್ನೋದು. ಆ ತಮಾಷೆ ಏನು ಅಂತಂದರೆ ಕೊಳವೆಯಲ್ಲಿ ಬಂದಿದ್ದು ಯಾವತ್ತೂ ಕೂಡ ಇಡಿಯಾಗಿ ಕೆರೆ ನೀರು ಪೂರ್ತಿ ಬರಲ್ಲ, ಸ್ವಲ್ಪ ನಮ್ಗೆ ತುಂಬ ಅಷ್ಟೇ ಬರೋದು. ಸೇತುವೆ ಮೇಲೆ ಬಂದು ಸ್ವಲ್ಪ ಜಾಸ್ತಿ ಬಂದಾತು, ಮನುಷ್ಯರು ಕೂಡ ಬಂದವರು ನೀರಿನ ಜೊತೆಗೆ. ಇನ್ನೂ ದೊಡ್ಡ ತೊಂದರೆ ಅಂದರೆ ನಾನೇ ನೀರಲ್ಲಿ ಮುಳುಗಿದ್ರೂ ಕೂಡ ನನಗೆ ಇಡೀ ನದಿ ನನ್ನ ಮೈಗೆ ಅಂಟ್ಕೊಳ್ಳಲ್ವಲ್ಲ. ನನ್ನ ಮೈಗೆ ಎಷ್ಟು ಅಂಟಿತೋ ಅಷ್ಟೇ ನದಿ ನನಗೆ ಸಿಕ್ಕಿದ್ದು. ಅದು ಇಡೀ ನದಿ ನೀರು ನನ್ನ ಮೈ ಮೇಲೆ ಹರಿದು ಹೋಗಿರ್ಬೋದೇನೋ, ಅದು ಸಾಧ್ಯ ಇಲ್ಲ. ನಾನು ಇರೋಷ್ಟು ಜಾಗದ ನೀರು ಮಾತ್ರ ನನ್ನ ಮೈಯಲ್ಲಿ ಹೋಗಿರೋದು. ಬಟ್ ಅನುವಾದ ಅಂತಂದರೆ ವಾರ್ ಆ್ಯಂಡ್ ಪೀಸ್ ಥರದ ಕೃತಿಯಲ್ಲಿ ಒಂದು 3 ಲಕ್ಷ ಪದಗಳಿವೆ, 5 ಲಕ್ಷ ಪದ, ಸುಮಾರು 5 ಲಕ್ಷ ಪದ ಇದೆ. 5 ಲಕ್ಷ ಪದಗಳನ್ನು ನಾನು ಅನುವಾದ ಮಾಡೋ ಒಂದೊಂದು ಗಮನ ಇಟ್ಟು ನೋಡಬೇಕು ಅಂತಂದರೆ ಇಡೀ ನದಿ ನನ್ನ ಮೈ ಮೇಲೆ ಹರಿದೋದು ಹೆಂಗಿರುತ್ತೋ ಹಾಗಿರುತ್ತೆ. ಅದು ನನ್ನ ಕನ್ನಡಕ್ಕೆ ಎಷ್ಟು ಸಿಗುತ್ತೋ ಅಷ್ಟೇ ಸಿಗೋದು, ಅದು ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ಆಗೋದು. ಸೊ ವಾಟ್ ಅಂತ ಬರೋದು ತುಂಬ ಕಡಿಮೆ, ವೈ ಅನ್ನೋದಂತೂ ಗೊತ್ತೇ ಆಗಲ್ಲ, ಹೌ ಅನ್ನೋದು ಸ್ವಲ್ಪ ಗೊತ್ತಾದರೂ ಆಗಬಹುದು. ಆ ಹೌ ಅನ್ನೋಕ್ಕೆ ಬಂದಾಗ ಈ ಮಾತನ್ನು ಹೇಳ್ತೀನಿ. ಟಾಲ್ಸ್ಟಾಯ್ದು ಮಹಾಕಾವ್ಯ ಥರದ್ದು ವರ್ಣನೆ ಮುಖ್ಯವಾದ್ದು, ಡಾಸ್ಟೋವ್ಸ್ಕಿದು ನಾಟಕೀಯತೆ ಮುಖ್ಯವಾದ್ದು, ಒಬ್ಬ ಹೋಮರ್ ಥರ ಇನ್ನೊಬ್ಬ ಶೇಕ್ಸ್ಪಿಯರ್ ಥರ ಅಂತಾರೆ. ಆ ಸೂಚನೆ ಇಟ್ಕೊಂಡು 2 ಥರ ಬೇರೆ ಭಾಷೆನ ಬಳಸೋಕ್ಕೆ ಟ್ರೈ ಮಾಡಿದೆ ಅಂತ ಇಟ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನಿಮಗೆ ಏನು ಸಿಕ್ತು ಅದು ನಿಮಗೆ ಗೊತ್ತಾಗಬೇಕು. ಇದು ಮನುಷ್ಯರು ಹೆಂಗೆ ಪೂರ್ತಿ ಅರ್ಥ ಆಗಲ್ವೋ, ಅನುವಾದ ಮತ್ತು ಮೂಲ ಕೃತಿ ಕೂಡ ಹಾಗೆ ಅರ್ಥ ಆಗದೇ ಇರುವ ಸ್ಥಿತಿ. ಯಾಕೆ ಅಂತಂದರೆ ಬೆಳಗ್ಗೆ ಸ್ವಲ್ಪ ಹೊತ್ತು ಮುಂಚೆ ಮಾತಾಡ್ತಿದ್ರು, ಅದೇ ಮಾತನ್ನು ಹೇಳ್ತಾ ಇದ್ದೀನಿ, ಮುಗಿಸ್ತೀನಿ ಹೇಳ್ಬಿಟ್ಟು ಅದನ್ನು. ವಚನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದಾರಲ್ಲ, ಯಾವ ಅನುವಾದವೂ ಕೂಡ ಸಮಾಧಾನ ಕೊಡಲ್ಲ. ಯಾಕೆ ಅಂದರೆ ಕನ್ನಡಿಗರಾಗಿ ನಮಗೆ ಅದು ನಮ್ಮ ರಕ್ತದಲ್ಲಿ ಇಳಿದು ಅದನ್ನು ಓದಿದಾಗ ಯಾವ ಫೀಲ್ ಕೊಡುತ್ತೋ ಅದು ಬೇರೆ ಭಾಷೆಯಲ್ಲಿ ಕನ್ನಡವೇ ಗೊತ್ತಿಲ್ಲದೆ ಇದ್ದವರಿಗೆ ಖಂಡಿತ ಕೊಡುವುದಕ್ಕೆ ಸಾಧ್ಯವಿಲ್ಲ. ನಾವು ಗಮನಿಸಬೇಕಾದ ಮಾತು ಏನು ಅಂದರೆ, ವಚನಗಳ ಇಂಗ್ಲೀಷ್ ಅನುವಾದ ಕನ್ನಡಿಗರಿಗಾಗಿ ಮಾಡಿದ್ದಲ್ಲ, ನಮಗೆ ಅಂತ ಮಾಡಿದ್ದಲ್ಲ, ಕನ್ನಡವೇ ಗೊತ್ತಿಲ್ಲದೆ ಇರೋರಿಗೆ ಮಾಡಿದ್ದು. ಅವ್ರಿಗೇನು ಅನ್ನಿಸ್ತು ಅಂತ ಕೇಳಬೇಕು. ಅವ್ರಿಗೇನು ಅನ್ನಿಸ್ತು ಅಂತ ಹೇಳಬೇಕಾದ್ರೆ ಅವ್ರು ಓದ್ತಾರ ಅನುಮಾನ. ಇಂಗ್ಲೀಷ್ಗೆ ಅನುವಾದ ಆಗಿರೋ ವಚನಗಳನ್ನು ಫಾರಿನ್ನಲ್ಲಿರಲಿ, ಇಂಡಿಯಾದಲ್ಲೇ ಬೇರೆ ಭಾಷೆಯವ್ರು ಎಷ್ಟು ಜನ ಓದಿರೋ ನನಗೆ ಅನುಮಾನ, ಓದಿರಲ್ಲ. ಯಾಕೆ ಅಂತ ಹೇಳ್ತೀನಿ. ನನ್ನ ಅನುಭವ ಕೂಡ ಹೌದು, ನನ್ನ ಗೆಳೆಯರು ಹೇಳೋ ಅನುಭವನೂ ಹೌದು. ಭಾರತೀಯ ಭಾಷೆಯಲ್ಲಿ ಬಂದ ಸಾಹಿತ್ಯ ಕನ್ನಡದಲ್ಲಿ ಬಂದಾಗ ಆಪ್ತವಾಗುವಷ್ಟು, ವರ್ಲ್ಡ್ ಲಿಟ್ರೇಚರ್ ಕನ್ನಡದಲ್ಲಿ ಬಂದಾಗ ಆಪ್ತವಾಗುವಷ್ಟು ಇಂಗ್ಲೀಷಲ್ಲಿ ಓದಿದಾಗ ಆಗಲ್ಲ. ಹಾಗಾಗಿ ಎಂಥ ಕೆಟ್ಟ ಅನುವಾದ ಆದರೂ ಕೂಡ ಇಟ್ ಈಸ್ ಬೆಟರ್ ಟ್ರಾನ್ಸ್ಲೇಷನ್ ದ್ಯಾನ್ ನೋ ಟ್ರಾನ್ಸ್ಲೇಷನ್. ಅತೃಪ್ತಿನೇ ಇನ್ನೊಂದು ಹೊಸ ಅನುವಾದಕ್ಕೆ ಸಹಾಯ ಮಾಡಿಕೊಡ್ಬೋದು. ಈಗ ಕೊನೆಯ ಮಾತು, ನಾವು ಮಾಡಿದ ಇಂಗ್ಲೀಷ್ ಅನುವಾದವನ್ನು ಬೇರೆಯವ್ರು ಯಾಕೆ ಓದಲ್ಲ ಅನ್ನೋದಕ್ಕೆ ವೈ ಅನ್ನೋ ಕಾರಣ ಇದೆಯಲ್ಲ, ಅದು ದೊಡ್ಡ ಸಾಂಸ್ಕೃತಿಕವಾದ ರಾಜಕಾರಣದ ಕಾರಣ. ಯಾವ ಭಾಷೆಗೆ ಅಧಿಕಾರ ಇರುತ್ತೋ, ಧನಬಲ ಇರುತ್ತೋ, ಸೈನಿಕ ಶಕ್ತಿ ಇರುತ್ತೋ,
ಆ ಭಾಷೆ ನಿಜವಾದ ಅರ್ಥದಲ್ಲಿ ಪವರ್ಫುಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅದನ್ನ ಎಲ್ಲರೂ ಕಲಿಬೇಕು ಅಂತ ಬಯಸ್ತಾರೆ. ಯಾವುದಕ್ಕೆ ಬರೀ ಕಲ್ಚರಲ್ ಕ್ಯಾಪಿಟಲ್ ಇರುತ್ತೋ ಅದನ್ನು ಯಾರೂ ಕೇರ್ ಮಾಡಲ್ಲ. ಒಂದು ಕಾಲದಲ್ಲಿ ಪರ್ಷಿಯನ್ ಮತ್ತು ಸಂಸ್ಕೃತ ಜಗದ್ವಲಯದ ಭಾಷೆಗಳು, ಆಮೇಲೆ ಲ್ಯಾಟಿನ್. ಅವು ಯಾವುದೇ ಒಂದು ದೇಶಕ್ಕೆ, ಒಂದು ಗಡಿಗೆ, ಒಂದು ಜಾತಿಗೆ ಸೀಮಿತವಾದ ಭಾಷೆಗಳಲ್ಲ. ಎಲ್ಲ ಬೌದ್ಧಿಕ ಚಿಂತನೆಗೆ ಸಂಸ್ಕೃತ ಮತ್ತು ಪರ್ಷಿಯನ್ ಮತ್ತು ಲ್ಯಾಟಿನ್ ಇಡೀ ಜಗತ್ತಿನಲ್ಲಿ ಬಳಕೆ ಆಗ್ತಾಯಿದ್ವು. ಆ ಭಾಷೆನ ಇಟ್ಕೊಂಡು ಬೆಳೆದವಲ್ಲ. ಆಮೇಲೆ ಸ್ಪ್ಯಾನಿಷ್ಗೆ ಪ್ರಾಮುಖ್ಯ ಬಂತು, ಆಮೇಲೆ ಚೈನೀಸ್ಗೆ ಬಂತು. ಕಾರಣ ಇಂಗ್ಲೀಷ್ ಮತ್ತು ಸ್ಪ್ಯಾನಿಷ್, ಈಗ ಜಾಪನೀಸ್. ಇವು ಈ ಹೊತ್ತಿನ ಕಾಲದಲ್ಲಿ ಪಡೆದಿರುವ ರಾಜಕೀಯ, ಆರ್ಥಿಕ ಮತ್ತು ಸೈನಿಕ ಬಲ ಅದಕ್ಕೆ ಕಾರಣ. ಕನ್ನಡದ ಬದುಕು, ಕನ್ನಡದ ಜನ ಅಥವಾ ಯಾವುದೇ ಭಾರತೀಯ ಭಾಷೆಯ ಜನ ಆರ್ಥಿಕವಾಗಿ, ರಾಜಕೀಯವಾಗಿ ಬಹಳ ಪ್ರಮುಖವಾದ ಸ್ಥಾನವನ್ನು ಗಳಿಸುವವರೆಗೆ ಈ ಭಾಷೆಗಳನ್ನು ಯಾರೂ ಕೇರ್ ಮಾಡಲ್ಲ, ಅನ್ಲೆಸ್ ಯಾರು ಅಕಾಡೆಮಿಕ ಸ್ಟಡಿ ಮಾಡ್ತಾರಲ್ಲ ಅವ್ರನ್ನ ಬಿಟ್ಟರೆ. ಸೊ ರಾಮಾನುಜನ್ ಅನುವಾದಗಳನ್ನು ಓದ್ದೋರು ಯಾರು, ಯಾಕೆ ರೆಕಗ್ನಿಷನ್ ಸಿಕ್ತು ಅಂದರೆ, ಅಮೆರಿಕಲ್ಲಿ 30 ವರ್ಷ ಇದ್ದರು. ಅವರು ಮಾಡಿದ ವಚನಗಳ ಅನುವಾದ ಸಂಪೂರ್ಣವಾಗಿ ಆ ಕಾಲದ ಆಂಗ್ಲೋ ಅಮೇರಿಕನ್ ಮಾಡರ್ನ್ ಪೊಯಿಟ್ರಿ ಮಾಡೆಲಲ್ಲಿತ್ತು. ಓದುಗರನ್ನು ಗಮನದಲ್ಲಿಟ್ಕೊಂಡು ಮಾಡಿದ ಅನುವಾದ. ಹಿಂಗೆ ಕನ್ನಡ ವಚನಕ್ಕೆ ಹೋಲಿಸಿ ತುಂಬ ವ್ಯತ್ಯಾಸಗಳು ಕಾಣ್ತವೆ, ಅದು ಬೇರೆ ಮಾತು. ಬಟ್ ಜನಕ್ಕೆ ಅಪೀಲ್ ಆಯಿತು, ಅದು ಬೇರೆ ಏನೇನೋ ಸ್ಟಡಿಗಳಾದವು. ಬದಲಾವಣೆಯ ಮುಖಾಂತರವೇ ಅನುವಾದ ಆಗೋದು. ಯಾಕೆ ಅನ್ನೋದಕ್ಕೆ ಮುಖ್ಯ ಕಾರಣ, ನಮ್ಮ ಬದುಕು ಗಟ್ಟಿಯಾಗಿಲ್ಲದೆ ಇದ್ದರೆ, ನಮ್ಮ ಬದುಕು ಶ್ರೀಮಂತವಾಗಿಲ್ಲದೆ ಇದ್ದರೆ, ನಮ್ಮ ಬದುಕು ಪ್ರಬಲವಾಗಿಲ್ಲದೆ ಇದ್ದರೆ ನಮ್ಮ ಭಾಷೆ ಕೂಡ ಪ್ರಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಿಂದಿ, ಇಂಗ್ಲೀಷ್, ಕನ್ನಡದ ತೊಂದರೆ ಇದೆಯಲ್ಲ, ಅದೇ ಮೂಲ ಕಾರಣದ್ದು. ಇದರಿಂದ ಎರಡು ಆಗೋಕ್ಕೆ ಸಾಧ್ಯ ಇದೆ. ಅದು ನನ್ನ ಕೊನೆಯ ಮಾತು. ಇಂಗ್ಲೀಷ್ನನ್ನೋ ಭಾಷೆ ಇದೆಯಲ್ಲ, ಅದು ಜಗದ್ವ್ಯಾಪಿಯಾದ ಕಾರಣಕ್ಕೇ ಸ್ವತಃ ಇಂಗ್ಲೆಂಡಲ್ಲಿ ಹುಟ್ಟಿದ ಅತ್ಯುತ್ತಮ ಸೃಜನಶೀಲ ಲೇಖಕರು ಕಾಣೋದೇ ಇಲ್ಲ ಇವತ್ತು ನಮಗೆ. ಇಂಗ್ಲೀಷು ಅತ್ಯಂತ ದೊಡ್ಡ ಸ್ವೀಕಾರ ಭಾಷೆ. ಜಗತ್ತಿನ ಯಾವ ಭಾಷೆ ಕೃತಿ ಬೇಕಾದ್ರೆ ಇಂಗ್ಲೀಷ್ ಅನುವಾದ ಸಿಗುತ್ತೆ. ಆದರೆ ಇಂಗ್ಲೀಷಲ್ಲೇ ಬರೆಯೋರು ಇದ್ದಾರಾ ಅಂದರೆ ಇಲ್ಲ. ಕನ್ನಡ ಕೂಡ ಸ್ವೀಕಾರ ಭಾಷೆಯಾಗಿದೆ. ಕೊಡುವ ಭಾಷೆ ಆಗಬೇಕಾದ್ರೆ ಏನಾಗಬೇಕು? ಜಗತ್ತಿನ ಶ್ರೇಷ್ಠ ಕಥೆಗಾರ ನಮ್ಮಲ್ಲಿದ್ದಾರೆ, ಆದರೆ ನಮ್ಮ ಕಡೆ ಗಮನ ಹರಿಬೇಕಾದ್ರೆ ಏನಾಗಬೇಕು? ಆವಾಗ ಎಕಾನಮಿ ಮುಖ್ಯ ಆಗುತ್ತೆ, ಜಾಗತಿಕ ಮಟ್ಟದ ಮನ್ನಣೆ ಮುಖ್ಯ ಆಗುತ್ತೆ, ಪ್ರೈಸ್ ಮುಖ್ಯ ಆಗ್ತವೆ. ಒಂದು ಬುಕರ್ ಪ್ರೈಸ್ ಬಂದ ತಕ್ಷಣ ಕನ್ನಡದ ಬಗ್ಗೆ ಅಂತ ಆಸಕ್ತಿ ಹುಟ್ಟತ್ತಲ್ಲಿ ಇನ್ನೇನೋ ಆಗ್ತವೆ. ಸೊ ಇವು ಸಾಂಸ್ಕೃತಿಕ ರಾಜಕಾರಣ ಅಂತ ಕರಿತೀರಲ್ಲ ಅಂಥದ್ದು. ಯಾರಿಗೋ ಅಕಾಡೆಮಿ ಪ್ರೈಸ್ ಬಂದ ತಕ್ಷಣ, ಅಥವಾ ಪದ್ಮಶ್ರೀ ಬಂದ ತಕ್ಷಣ, ಅಥವಾ ಜ್ಞಾನಪೀಠ ಬಂದ ತಕ್ಷಣ, ಅದುವರೆಗೂ ಅವ್ನು ಬರೋದು 50 ವರ್ಷ ಆಗಿರುತ್ತೆ, ಯಾರೂ ಲೆಕ್ಕನೇ ಮೂಸ್ ಕೂಡ ನೋಡಿರಲ್ಲ ಆ ಪುಸ್ತಕನ. ಒಂದು ಬಂದ ತಕ್ಷಣ ಹೋಗಿ ದೊಡ್ಡ ಲೇಖಕರು ಅಂದ್ಕೊಂಡು ಶುರು ಮಾಡ್ತಾರೆ. ಇದನ್ನು ಹೇಗೆ ಹೇಳೋಣ ಸರ್? ನಮ್ಗೆ ಒಳ್ಳೆಯದನ್ನು ಗುರುತಿಸೋ ಶಕ್ತಿ ಇಲ್ವೋ, ಅಥವಾ ಲೌಕಿಕವಾದ ಲಾಭ ಅದಕ್ಕೆ ಏನಾದ್ರು ಸಿಕ್ಕಾಗ ಮಾತ್ರ ಒಳ್ಳೆಯದು ಅನಿಸುತ್ತೋ ನಮಗೆ? ಮನುಷ್ಯರು ನಮಗೆ ಏನಾರು ಸಹಾಯ ಮಾಡಿದ ಒಳ್ಳೆಯವರು ಅನ್ನಿಸ್ತಾರೋ, ಅವ್ರು ಹೇಗಿದ್ದಾರೋ ಹಾಗೆ ಒಳ್ಳೆಯವರು ಅಂತ ಅನ್ನಿಸ್ತಾರೋ? ಮತ್ತು ಅದೇ ಮಾತಿಗೆ ಬರ್ತಾ ಇದ್ದೀನಿ, ಅನುವಾದ ಥಿಯರಿ, ಸಂಸ್ಕೃತಿ ಥಿಯರಿ ಎಲ್ಲ ಕೂಡ ಬದುಕಿಗಿಂತ ಬೇರೆ ಅಲ್ಲವೇ ಇಲ್ಲ. ಡಿಫೈನ್ ಮಾಡಿ ಹೇಳೋಕ್ಕಾಗೋದೇ ಇಲ್ಲ. ಸೊ ಥ್ಯಾಂಕ್ ಯು. ಇಷ್ಟೊತ್ತು ಏನೇನೋ ಹೇಳಿದೆ. ನಮಸ್ಕಾರ.